ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ರುಟೀನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು ಕಾಣ್ತದೆ ನಾನು ವೀಡಿಯೋಸನ್ನು ಹಾಕದೆ. ಅದಕ್ಕೆ ಕೂಡ ರೀಸನ್ಸ್ ಇದೆ. ಮತ್ತು ಈ ಒಂದು 15 ಡೇಸಲ್ಲಿ ತುಂಬಾ ವಿಷಯಗಳು ನಡೆದು ಹೋಗಿದೆ. ಅದರ ಬಗ್ಗೆ ಎಲ್ಲ ನಾನು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದರೆ ತುಂಬ ಮಂದಿ ಕ್ವೆಶ್ಚನ್ ಮಾಡ್ತಾಯಿದ್ರೆ, ಡೆಲಿವರಿ ಆಯಿತಾ ಅಥವಾ ಹುಷಾರಿಲ್ವ ನಿಮಗೆ, ಯಾಕೆ ವೀಡಿಯೋಸನ್ನು ಹಾಕ್ತಾ ಇಲ್ಲ ಅಂತ ಹೇಳಿ ತುಂಬಾ ನನಗೆ ಕಾಮೆಂಟ್ಸ್ ಮತ್ತು DMs ಕೂಡ ಬರ್ತಾ ಉಂಟು ಇನ್ಸ್ಟಾಗ್ರಾಮಲ್ಲಿ. ಎಲ್ಲರಿಗೆ ನನಗೆ ರಿಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ತುಂಬ ಬ್ಯುಸಿ ಇದ್ದದ್ರಿಂದ. ಹಾಗೆ ಈ ವಿಡಿಯೋ ಮೂಲಕನೇ ಯಾಕೆ ನಾನು ಇಷ್ಟು ದಿನ ವಿಡಿಯೋ ಹಾಕಲಿಲ್ಲ, ರೀಸನ್ ಏನು ಮತ್ತು ಏನೆಲ್ಲ ಆಯಿತು ಈ ಒಂದು 2 ವಾರದಲ್ಲಿ ಅಂತ ಹೇಳಿ ನಿಮಗೆ ಹೇಳ್ತೇನೆ. ಐ ಹೋಪ್ ನೀವೆಲ್ಲರೂ ಕೂಡ ಹುಷಾರಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ. ನಾನು ಕೂಡ ಹುಷಾರಾಗಿದ್ದೇನೆ, ಆದರೆ ಮೊದಲಿನ ಹಾಗೆ ಎನರ್ಜಿ ಇಲ್ಲ ಇವಾಗ. ಮೊದಲಿನ ಹಾಗೆ ಅಂದರೆ ಸ್ವಲ್ಪ ಕೂಡ ಎನರ್ಜಿ ಇಲ್ಲ ನನಗೆ. ಈಗ ಆಲ್ಮೋಸ್ಟ್ ಇವತ್ತಿಗೆ ನನಗೆ 8 ಮಂತ್ಸ್ ಕಂಪ್ಲೀಟ್ ಆಗಿ 9th ಮಂತ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹಾಗಾಗಿ ಇನ್ನೇನಿದ್ರೂ ಕೂಡ ಡೆಲಿವರಿಗೆ ಡೇಟ್ ಅಂತ ಹೇಳಿ ಕರೆಕ್ಟಾಗಿ ಯಾವುದು ಕೂಡ ಇಲ್ಲ. ಯಾಕೆ ಅಂತ ಹೇಳಿದರೆ ಇದು 3rd ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಆಗ್ಬೋದು. ಹಾಗೆ ಅದೇ ಏನಿದ್ರು ಇನ್ನು ಬ್ಯಾಕ್ ಪ್ಯಾಕಿಂಗ್ ಅದು ಇದೆಲ್ಲ ಸ್ವಲ್ಪ ಮಾಡ್ಕೊಳ್ತಾ ಇದ್ದೇನೆ. ಸೊ ಅದು ಕಂಪ್ಲೀಟ್ ಆದ ನಂತರ ಕೂಡ ನಾನು ಅದರ ವಿಡಿಯೋವನ್ನು ಹಾಕ್ತೇನೆ. ಸೊ ಇವತ್ತಿನ ಈ ಒಂದು ರುಟೀನ್ ಬ್ಲಾಗ್ ಏನಿದೆ ಇದನ್ನು ನಾನು ಶೂಟ್ ಮಾಡಿದ್ದಂಥದ್ದು 2 ವೀಕ್ಸ್ ಎಗೋ ಆಯಿತಾ. ಆದರೆ ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡೆ. ಇಲ್ಲಿ ನಾನು ಬೆಳಿಗ್ಗೆ ಸಿಯಾನಿಗೆ ಅಂತ ಹೇಳಿ ಟಿಫಿನಿಗಿರುವಂತಹ ಫ್ರೂಟ್ಸನ್ನೆಲ್ಲ ಕಟ್ ಮಾಡಿ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಮೊನ್ನೆ ದೋಸೆ ಮಾಡಿದ್ದೆ, ಹಾಗೆ ನೆನ್ನೆ ಇಡ್ಲಿ ಕೂಡ ಮಾಡ್ಕೊಂಡಿದ್ದೆ. ಅದರದ್ದೇ ಇಡ್ಲಿ ಬಾಕಿ ಇರೋದ್ರಿಂದ ಅದನ್ನೇ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಸ್ಟೀಮ್ ಮಾಡುವಂಥದ್ದು. ನನ್ನ ಚಾನಲ್ನಲ್ಲಿ ಇವಾಗ 17,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗಂತೂ ತುಂಬ ಖುಷಿ. ನನಗೆ ನಿಜ ಹೇಳಬೇಕಂತ ಹೇಳಿದರೆ ನಾನು 5,000 ಸಬ್ಸ್ಕ್ರೈಬರ್ಸನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನೋಡಿ. ಅಂದರೆ 5,000 ಆಗಬೇಕು ಅಂತ ಹೇಳಿ ಒಂದು ನಮಗೆ ಮನಸ್ಸಲ್ಲಿ ಒಂದು ಆಸೆ ಇರ್ತದಲ್ವ. ಅಂದರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಸ್ಟ್ರಗಲ್ ಮಾಡಿ ನನಗೆ ಒಂದು 17 ಸಬ್ಸ್ಕ್ರೈಬರ್ಸ್ ಆದ ನಂತರ ಉಂಟಲ್ಲ, ಅದರ ನಂತರ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇರಲಿಲ್ಲ, ವ್ಯೂಸ್ ಕೂಡ ಬರ್ತಾ ಇರಲಿಲ್ಲ, ಏನು ಸಹ ಇಲ್ಲ. ಆದರೂ ಕೂಡ ನಾನು ಪೋಸ್ಟ್ ಮಾಡ್ತಾ ಇದ್ದೆ. ಹಾಗೆ ಖಾಲಿ 17ರಲ್ಲಿರುವಾಗ ನನಗೆ ಒಂದು ಆಸೆ ಇತ್ತು, ಒಂದು ದಿನ ನನಗೆ 5,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಹೇಳಿ. ಇವತ್ತಿನವರೆಗೂ ಉಂಟಲ್ಲ, ಈಗ ನನಗೆ 17,000 ಮಂದಿ ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ಆ ಒಂದು 5,000 ಆದಾಗ ನನಗೆ ಆದಂಥ ಖುಷಿ ಉಂಟಲ್ಲ, ಅದು ಇಷ್ಟರವರೆಗೆ ಕೂಡ ನನಗೆ ಅದು ರಿಪೀಟ್ ಆಗಲಿಲ್ಲ. ಹಾಗೆ ನಮಗೇನಾದರೂ ನಾವು ಮನಸ್ಸಲ್ಲಿ ಯೋಚನೆ ಮಾಡಿರ್ತೇವಲ್ಲ, ಅಂದರೆ ನಾನು ತುಂಬ ಗ್ರೋ ಆಗಬೇಕು ಅಂತ ಹೇಳಿ, ಅಂದರೆ ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಬರಬೇಕು, ದೊಡ್ಡ ಯೂಟ್ಯೂಬ್ ಫ್ಯಾಮಿಲಿ ಆಗಬೇಕಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ 70,000 ಆಗಿರೋದು ಅಂತ ಹೇಳಿದರೆ ಅದೇ ನನಗೊಂದು ದೊಡ್ಡ ಮೈಲ್ ಸ್ಟೋನು. ಅಂದರೆ ನಾನು ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ. ಆದರೂ ಕೂಡ ಜನರ ಪ್ರೀತಿ ಉಂಟಲ್ಲ, ಈಗ ನಾನು ಸ್ವಲ್ಪ ದಿನ ವೀಡಿಯೋ ಹಾಕಲಿಲ್ಲ, ಎಷ್ಟು ಜನ ಎಷ್ಟು ಪ್ರೀತಿಯಿಂದ ಮೆಸೇಜ್ ಮಾಡ್ತೀರಾ. ನಿಮ್ಮೆಲ್ಲರ ಪ್ರೇಯರ್ಸ್ ಇರುವವರೆಗೆ ಏನು ಸಹ ಆಗೋದಿಲ್ಲ. ಹಾಗೆ ಪ್ರಿಮೆಚೂರ್ ಡೆಲಿವರಿ ಆಗಿರ್ಬೋದು ಅಥವಾ ಕೆಟ್ಟದೇನು ಕೂಡ ಆಗೋದಿಲ್ಲ. ಎಷ್ಟೋ ಜನ ನಮಗೋಸ್ಕರ ಪ್ರೇಯರ್ ಮಾಡುವವರು ಕೂಡ ಇದ್ದಾರೆ. ಸೊ ಹಾಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ನನ್ನ ಹಾರ್ಡ್ ವರ್ಕನ್ನು ಗುರುತಿಸಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್. ಯೂಟ್ಯೂಬ್ ಅನ್ನುವಂಥದ್ದು ತುಂಬ ಕಷ್ಟ ಇದೆ. ಯೂಟ್ಯೂಬ್ ಜರ್ನಿ ಅಷ್ಟು ಈಸಿ ಇಲ್ಲ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಮಾತ್ರ ಗೊತ್ತಿರ್ತದೆ. ಮಧ್ಯದಲ್ಲಿ ನಾನು ತುಂಬ ಟ್ರೈ ಮಾಡಿದೆ ವೀಡಿಯೋ ಹಾಕಲಿಕ್ಕೆ ಅಂತ ಹೇಳಿ, ಆಗಲಿಲ್ಲ. ಅಟ್ಲೀಸ್ಟ್ ಒಂದು ಲೈವ್ ಆದರೂ ಮಾಡುವ, ಏನಾದರೂ ಒಂದು ಅಪ್ಡೇಟ್ಸ್ ಕೊಡುವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಯಾವುದಕ್ಕೆ ಕೂಡ ಟೈಮ್ ಆಗಲಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ಮಕ್ಕಳಿಗೆ ಹುಷಾರಿರಲಿಲ್ಲ, ಇಬ್ಬರಿಗೆ ಕೂಡ, ಸಿಯೋನ್ಗೆ ಮತ್ತು ಚಿಕ್ಕವನಿಗೆ ಕೂಡ ಹುಷಾರಿರಲಿಲ್ಲ. ಸಿಯೋನನ್ನು 2 ದಿನ ಕ್ಲಾಸಿಗೆ ಕೂಡ ಕಳಿಸಲಿಲ್ಲ ನಾನು. ಅವನಿಗೆ ಅಂದರೆ ಕೋಲ್ಡ್ ಇತ್ತು, ತುಂಬ ರನ್ನಿ ನೋಸ್ ಇತ್ತು, ಹಾಗೆ ನಾನು ಕಳಿಸಿರಲಿಲ್ಲ. ಅದೇ ಕೋಲ್ಡ್ ಚಿಕ್ಕವನಿಗೆ ಸಹ ಸ್ಟಾರ್ಟ್ ಆಯಿತು. ಚಿಕ್ಕವನಿಗೆ ಅಂದರೆ ಉಸಿರಾಡಲಿಕ್ಕೆ ಆಗ್ತಾ ಇರಲಿಲ್ಲ ರಾತ್ರಿ, ಅಷ್ಟು ಜೋರು ಕೋಲ್ಡ್ ಆಗಿತ್ತು. ಹಾಗೆ ಚಿಕ್ಕದಕ್ಕೆ ಮಾತ್ರ ಮದ್ದನ್ನು ತಗೊಂಡು ಬಂದಂಥದ್ದು, ದೊಡ್ಡವನಿಗೆ ತರಲಿಲ್ಲ. ಹಾಗೇನೆ ಅಂದರೆ ಕೋಲ್ಡ್ ಆದ ಕೂಡಲೇ ನಾನು ಮೆಡಿಸಿನ್ಸನ್ನು ಕೊಡೋದಿಲ್ಲ, ಚಿಕ್ಕದಕ್ಕೆ ತುಂಬ ಜೋರಾದದಕ್ಕೆ ಮಾತ್ರ ಮೆಡಿಸಿನನ್ನು ಕೊಟ್ಟದ್ದು. ಈಗ ಇಬ್ಬರು ಕೂಡ ಹುಷಾರಿದ್ದಾರೆ, ಏನು ಸಹ ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ದಿನ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿ ಹಾಗೆ ಆಯಿತು. ಮತ್ತು ಸ್ವಲ್ಪ ದಿನ ನಂತರ ನನಗೇನೆ ಹುಷಾರಿರಲಿಲ್ಲ. ಅಂದರೆ ಎದ್ದು ಕಾಣುವಂಥದ್ದೇನೂ ಅಲ್ಲ, ಬಟ್ ಎನರ್ಜಿನೇ ಇರಲಿಲ್ಲ. ಅಂದರೆ ನನಗೆ ಏನು ಮಾಡಲಿಕ್ಕೆ ಸಹ ಆಗ್ತಾ ಇರಲಿಲ್ಲ. 1-2 ದಿನ ಉಂಟಲ್ಲ, ನನಗೆ ಎಂಥ ತಿಂದರೆ ಸಹ ಗ್ಯಾಸ್ಟ್ರಿಕ್ ರೀತಿಯಲ್ಲಿ ಆಗುವಂಥದ್ದು. ಈವನ್ ಟ್ಯಾಬ್ಲೆಟ್ ತಗೊಂಡ್ರು ಸಹ ಅಂದರೆ
ಅದು ಆಚೆ ಅಂದರೆ ವಾಮಿಟ್ ಕೂಡ ಆಗಿ ಹೋಗೋದಿಲ್ಲ, ಈಚೆ ಹೊಟ್ಟೆಯಲ್ಲಿ ಸಹ ಸರಿ ಇರೋದಿಲ್ಲ, ಆ ರೀತಿಯಲ್ಲಿ ಫೀಲಿಂಗ್ ಇರ್ತದೆ ಅಲ್ವಾ, ಅದು ತುಂಬ ಹಿಂಸೆ ಕೊಡುವಂಥ ಫೀಲಿಂಗ್. ಸೊ ಅದೇ ರೀತಿಯಲ್ಲಿ ಆಗ್ತಾಯಿತ್ತು ನನಗೆ. ನಾನು 2 ದಿನ ಅಂತೂ ಒಂದು 10 ಗಂಟೆ ಆಗುವಾಗೆಲ್ಲ ಹೋಗಿ ಮಲಗಿದರೆ, ಅಂದರೆ ನಿದ್ದೆ ಸಹ ಬರೋದಿಲ್ಲ. 10 ಗಂಟೆ ಆಗುವಾಗ ಹೋಗಿ ಬೆಡ್ ಮೇಲೆ ಮಲಗಿದರೆ ಎದ್ದೊಳ್ತಾ ಇದ್ದಂಥದ್ದು 12:30 ಊಟದ ಟೈಮಿಗೆ ಎದ್ದೊಳ್ತಾ ಇದ್ದಂಥದ್ದು. ನನಗೆ ಏನು ಸಹ ಮಾಡಲಿಕ್ಕೆ ಕೊಡ್ತಾ ಇರಲಿಲ್ಲ. ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಅನ್ನೋದೇ ನನಗೆ ಒಂದು ದೊಡ್ಡ ಬೆಟ್ಟದ ರೀತಿಯಲ್ಲಿ ಅನ್ನಿಸ್ತಾ ಇತ್ತು, ಎದ್ದೊಳ್ಳುವಂಥದ್ದು ಮಾಡುವಂಥದ್ದೆಲ್ಲ. ಹಾಗೆ ನಾನೊಂದು 2 ವೀಕ್ಸಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ. ಈಗಲೂ ಕೂಡ ಅದೇ ರೀತಿ ಸುಸ್ತಿದೆ. ಆದರೆ ಏನು ಮಾಡೋದಲ್ವ, ಸ್ವಲ್ಪ ದಿನ ಇನ್ನೂ ಬೇರ್ ಮಾಡಲೇಬೇಕು ನಾನು. ಹಾಗೆ ಅಂದರೆ ಹಸ್ಬೆಂಡ್ ಕೂಡ ಬ್ಯುಸಿ ಇದ್ದದ್ರಿಂದ ಈ ಒಂದು ರೀಸೆಂಟ್ ಡೇಸಲ್ಲಿ ನಮ್ಮ ವೆಬ್ಸೈಟ್ ಲಾಂಚ್ ಕೂಡ ಆಯಿತು. ಅದರ ಬಗ್ಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹೇಳಿದ್ದೆ, ವೆಬ್ಸೈಟ್ ಲಾಂಚ್ ಆಗಿದೆ ಅಂತ ಹೇಳಿ. ಇನ್ನು ನಿಮಗೆ ಬೇಕಾದರೆ ಕ್ಯಾಶ್ಯೂಸ್ ಎಲ್ಲ ನಮ್ಮ ವೆಬ್ಸೈಟಿಂದ ಆರ್ಡರ್ ಮಾಡಿದರೆ ಪ್ಯಾನ್ ಇಂಡಿಯಾ ಡೆಲಿವರಿ ಇದೆ, ಎಲ್ಲ ಕಡೆ ಡೆಲಿವರಿ ಇರೋದ್ರಿಂದ ನಿಮಗೆ ಹೋಮ್ ಡೆಲಿವರಿ ಆಪ್ಷನ್ ಇರ್ತದೆ. ಹಾಗೆ ಅಲ್ಲಿ ನೀವು ಆರ್ಡರ್ ಮಾಡ್ಕೊಳ್ಬೋದು. ಅದರ ಬಗ್ಗೆ ಡೀಟೇಲ್ಡ್ ಇನ್ನೊಂದು ವೀಡಿಯೋಸನ್ನು ನಾನು ವಿಡಿಯೋನ ಮಾಡಿ ಹಾಕ್ತೇನೆ. ಬಟ್ ಅದರ ಒಂದು ಪ್ರಿಪ್ರೇಷನ್, ಅದರ ಸ್ಯಾಂಪಲ್ ರೆಡಿ ಮಾಡುವಂಥದ್ದು, ಇದರಲ್ಲೇ ತುಂಬ ಟೈಮ್ ಹೋದಂಥದ್ದು. ಹಾಗೆ ಕಳೆದ ಒಂದು 2 ವಾರದಿಂದ ಫುಲ್ ಅಂದರೆ ನಿದ್ದೆ ಸಹ ಸರಿ ಇರಲಿಲ್ಲ, ಲೇಟ್ ಮಲಗುವಂಥದ್ದು. ಹಾಗೂ ಅಲ್ಲಲ್ಲಿ ಒಂದೊಂದು ಕೆಲಸಗಳು, ಕೇಕ್ಸ್ ಅಂತ ಹೇಳಿ ಅಷ್ಟೊಂದು ರೆಸ್ಟ್ ಕೂಡ ಸಿಗಲಿಲ್ಲ. ಬಟ್ ಈಗ ಆದಷ್ಟು ನಾನು ರೆಸ್ಟ್ ಮಾಡ್ತಾಯಿದ್ದೇನೆ, ಯಾಕೆಂದರೆ ಆದಷ್ಟು ನನಗೆ ಆಸೆ ಉಂಟು ಫುಲ್ ಟರ್ಮ್ ತನಕ ಕ್ಯಾರಿ ಮಾಡಬೇಕು ಅಂತ ಹೇಳಿ. ಅಟ್ಲೀಸ್ಟ್ 37 ವೀಕ್ಸ್ವರೆಗೆ ಇನ್ನೂ 3 ವಾರ ಮಾತ್ರ ಬಾಕಿ ಇರುವಂಥದ್ದು. ಸೆಪ್ಟೆಂಬರ್ 10 ನಂತರ ಕೂಡ ಆಗ್ಬೋದು ಡೆಲಿವರಿ, ಅದಕ್ಕಿಂತ ಮುಂಚೆ ಕೂಡ ಆಗ್ಬೋದು. 15 ನಂತರ ನನ್ನ ಆಸೆ, 15th ನಂತರ ಬೇಬಿ 37 ವೀಕ್ಸ್ ಕಂಪ್ಲೀಟ್ ಆಗ್ತದೆ. ಹಾಗೆ 37 ವೀಕ್ಸ್ ನಂತರ ತೆಗಿಸಬೇಕು ಅಂತ ಹೇಳಿ ನನಗೆ ಕೂಡ ಆಸೆ ಇರುವಂಥದ್ದು, ಒಂದು 16 ಆಗುವಾಗ ಆ ರೀತಿಯಲ್ಲಿ. ಬಟ್ ಈಗ ಡಾಕ್ಟರ್ ಹೇಳಿದರು, ಕಳೆದ ಸಲ ನಾನು ವಿಸಿಟಿಗೆ ಹೋಗಿದ್ದೆ, ವಿಡಿಯೋ ಕೂಡ ಮಾಡಲಿಲ್ಲ. ಅದೇ ನಾನು ಹೇಳಿಲ್ವ ಎಷ್ಟೊಂದು ಎಕ್ಸಾಷನ್ ಅಂತ ಹೇಳಿದರೆ, ವಿಡಿಯೋ ಕೂಡ ಮಾಡಲಿಲ್ಲ ನಾನು. ಹೋಗಿದ್ದೆ ಒಂದು 15 ಡೇಸ್ ಬ್ಯಾಕ್. ಆಗ ಡಾಕ್ಟರ್ ಹೇಳಿದರು, ಅವರು ಇಲ್ಲ ಅಂತ ಹೇಳಿದರು, ಅಂದರೆ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅಂತೆ, ಸೆಪ್ಟೆಂಬರ್ 10th ನಂತರ ಬರುವಂಥದ್ದಂತೆ. ಸೊ ಅದಕ್ಕಿಂತ ಮುಂಚೆ ಡೆಲಿವರಿ ಆದರೆ ಅಂತ ಹೇಳಿ, ಯಾಕೆಂದರೆ ನಾವು ಒಬ್ಬರು ಡಾಕ್ಟರ್ ಹತ್ರ ಹೋಗಿ ಮತ್ತು ಬೇರೆಯವ್ರ ಹತ್ರ ನಮಗೆ ಡೆಲಿವರಿ ಮಾಡಿಸಲಿಕ್ಕೆ ಅಷ್ಟೊಂದು ಅಂದರೆ ನಾವು ಅಷ್ಟೊಂದು ಕಂಫರ್ಟೇಬಲ್ ಇರೋದಿಲ್ಲ ಅಲ್ಲ. ಹಾಗೆ ಬಟ್ ಫ್ಲೆಕ್ಸಿಬಲ್ ಇದ್ದರೆ ಒಳ್ಳೆಯದು. ನಾವೊಂದು ಅಂದರೆ ಮನಸ್ಸಲ್ಲಿ ಸೆಟ್ ಮಾಡಿ ಅವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈಗ ನಾನು ಆದಷ್ಟು ಸೆಪ್ಟೆಂಬರ್ 10ವರೆಗೆ ಹೇಗಾದರೂ ಮಾಡಿ ಕ್ಯಾರಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಬಟ್ ಏನಿದ್ರೂ ಕೂಡ ಎಲ್ಲ ನಮ್ಮ ಯೂಟ್ರಸ್ ಮೇಲೆ ಡಿಪೆಂಡ್ ಆಗ್ತದೆ. ಯೂಟ್ರಸ್ ಇಷ್ಟು ವೆಯ್ಟ್ ಹೇಗೆ ಕ್ಯಾರಿ ಮಾಡ್ತದೆ, ಅಂದರೆ ರಪ್ಚರ್ ಆಗದೆ ಅಥವಾ ಸ್ಟಿಚಸ್ ಏನು ಕೂಡ ಓಪನ್ ಆಗದೇ ಇದ್ದರೆ ದೇವರ ದಯೆಯಿಂದ ಫುಲ್ ಟೈಮ್ವರೆಗೆ ಕ್ಯಾರಿ ಮಾಡ್ತೇನೆ ಅಂತ ಹೇಳಿ ನನಗೆ ಧೈರ್ಯ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಡಾಕ್ಟ್ರು ಕೂಡ ಸ್ವಲ್ಪ ಡೌಟ್ ಮಾಡ್ತಾಯಿದ್ರು. ಅವರು ಹೇಳಿದರು ಯಾಕೆ ಅಂತ ಹೇಳಿ, ಯಾಕೆ ಲೇಟ್ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಫುಲ್ ಟೈಮ್ವರೆಗೆ ಕ್ಯಾರಿ ಮಾಡಿದರೆ ಒಳ್ಳೆಯದಲ್ಲ ಅಂತ ಹೇಳಿ. ಸೊ ಹಾಗೆ ಆಯಿತು ಹೇಳಿದ್ದಾರೆ. ಈಗ ನೋಡಬೇಕಷ್ಟೇ ಇನ್ನು. ಮಗುವಿಗೆ ಕೈ ಕಾಲಿಗೆ ಎಲ್ಲ ಅದು ಅಲರ್ಜಿದು ಮಸ್ಕಿಟೋ ಬೈಟ್ ಇದಾಗಿತ್ತಲ್ಲ, ಸೊ ಅದರದ್ದು ಮೆಡಿಸಿನ್ 5 ಟೈಪಿದು ಕೊಟ್ಟಿದ್ದಾರೆ ಸೆಕೆಂಡ್ ವಿಸಿಟಲ್ಲಿ. ಮೆಡಿಸಿನನ್ನು ಕುಡಿಲಿಕ್ಕೆ ಕೇಳೋದಿಲ್ಲ. ಹಾಗೆ ನಾನು ಯೋಚನೆ ಮಾಡಿದೆ, ಇನ್ನು 1 ವಾರದ ಈ ಒಂದು ಡೋಸ್ ಏನಿದೆ ಅದನ್ನು ತೆಕ್ಕೊಂಡು ನಿಲ್ಲಿಸುವಂಥದ್ದು ಅಂತ ಹೇಳಿ. ಯಾಕೆಂದರೆ ಅವನಿಗೆ ತುರಿಸೋದು ಕಡಿಮೆ ಆಗಿತ್ತು. ಹಾಗೆ ನಾನೊಂದು 1 ಡೇ ಗ್ಯಾಪ್ ತೆಕ್ಕೊಂಡೆ. 1 ಡೇ ನಂತರ ನೋಡುವಾಗ ಪುನಃ ಅವನಿಗೆ ಈಚಿಂಗ್ ಸ್ಟಾರ್ಟ್ ಆಯಿತು. ಹಾಗೆ ಹೋಗಿ ಪುನಃ ಮೆಡಿಸಿನ್ ತೆಕ್ಕೊಂಡು ಬಂದಿದ್ವಿ. ಅವರು ಕರೆದಿದ್ರು ಕೂಡ 1 ವೀಕ್ ನಂತರ. ಬಟ್ ಈ ಮೆಡಿಸಿನ್ ಕೊಡೋದು ಕಿರಿಕಿರಿ ಅಂತ ಹೇಳಿ ನಾನು ಬೇಡ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಹಾಗೆ ಹೋಗಿದ್ವಿ. ಈ ಸಲ 6 ಟೈಪಿದು ಸಿರಪ್ಪನ್ನು ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಕೋಲ್ಡಿದ್ದು ಸೇರಿ. ಹಾಗೆ ಅದನ್ನು ಕುಡಿಸುವಂಥದ್ದು ಬೆಳಿಗ್ಗೆ ಸಂಜೆ ದೊಡ್ಡ ಕೆಲಸ. ಇವತ್ತು ನಮಗೆ ಉಪ್ಪಿನಲ್ಲಿ ಹಾಕಿಟ್ಟಂಥ ಹಲಸಿನ ಕಾಯಿ ಉಂಟಲ್ಲ, ಅದರದ್ದು ಅಂದರೆ ಸೆಮಿ ಗ್ರೇವಿ ರೀತಿಯಲ್ಲಿ ಮಾಡಲಿಕ್ಕಿರುವಂಥದ್ದು, ಸ್ವಲ್ಪ ಡ್ರೈ ರೀತಿಯಲ್ಲಿ. ಹಾಗೆ ಅತ್ತೆ ಇವತ್ತು ಅಲ್ಲಿ ಹಳೆ ಮನೆ ಹತ್ರ ಕೂಡ ಹೋಗ್ತಾರೆ. ಹಾಗೆ ಅವರು ಹೇಳಿದರು ಮಸಾಲವನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಕಡಿದು ಇಡ್ತೇನೆ ಮತ್ತು ಸಾರನ್ನು ಮಾಡಿ ಇಡು ಅಂತ ಹೇಳಿ. ಸೊ ಹಾಗೆ ಅಂತ ಹೇಳಿ ನಾನಿಲ್ಲಿ ತೆಂಗಿನಕಾಯಿಯನ್ನು ಮಸಾಲಾಗೆ, ಅಂದರೆ ಕರೆಂಟ್ ಹೋದರೆ ಮತ್ತೆ ಅಂತ ಹೇಳಿ ಮಸಾಲಾಗಿರೋ ತೆಂಗಿನಕಾಯನ್ನು ತುರಿದು ರೆಡಿ ಮಾಡ್ತಾಯಿದ್ದೆ. ಅಷ್ಟಾಗುವಾಗ ನೋಡಿ ತೆಂಗಿನಕಾಯಿಯ ಸೌಂಡಿಗೆ ಮಗು ಕೂಡ ಬಂದಿದ್ದಾನೆ. ಅವನಿಗೆ ಸ್ವಲ್ಪ ನಾನು ತೆಂಗಿನಕಾಯನ್ನು ಹಾಕಿ ಕೊಟ್ಟಿದ್ದೇನೆ ಇವಾಗ. ಹಾಗೆ ಈ ನನ್ನ ಚಿಕ್ಕ ಮಗು ಇದ್ದಾನಲ್ಲ, ಅವನೊಂದು ದೊಡ್ಡ ರಂಪರಾಮಾಯಣ ಮಾಡಿ ಇಟ್ಟಿದ್ದ. ಒಂದು
1 ವೀಕ್ ಎಗೋ. ಅಂದರೆ ನಾವು STM ಹಾಸ್ಪಿಟಲಿಗೆ ಹೋಗಿದ್ವಿ, ಒಂದು ಶನಿವಾರ ದಿನ ಹೋದಂಥದ್ದು. ಆ್ಯಕ್ಚುಲಿ ನನಗೆ ಫ್ರೈಡೇ ಕರೆದಿದ್ರು, ಬಟ್ ಹೋಗ್ಲಿಕ್ಕಾಗಲಿಲ್ಲ ಅಂತ ಹೇಳಿ ನಾನು ಶನಿವಾರ ಹೋಗಿದ್ದೆ. ಅದೇ ದಿನ ನಮಗೆ ಇಲ್ಲಿ ಮಡಂತೇರಲ್ಲಿ ನನ್ನೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಪವಿತ್ರ ಅಂತ ಹೇಳಿ. ಅವರ ಮಗನ ಬರ್ಡೇ ಕೇಕ್ ಕೂಡ ಆರ್ಡರ್ ಇತ್ತು. ಹಾಗೆ ಅಲ್ಲಿಂದ ಹೋಗಿ ಬಂದು ರಿಟರ್ನ್ ಬರುವಾಗಲೇ ಆಲ್ಮೋಸ್ಟ್ ಒಂದು 6 ಎಲ್ಲ ಆಗಿತ್ತು, 6:30 ಆ ರೀತಿಯಲ್ಲಿ ಆಗಿತ್ತು. ಹಾಗೆ ಹಸ್ಬೆಂಡಿಗೆ ಕೂಡ ಅವತ್ತು ನನ್ನನ್ನು ಇಲ್ಲಿ ಡ್ರಾಪ್ ಮಾಡಿ ಅವರು ಮೂಡುಬಿದ್ರೆ ಹೋಗುವವರು. ಹಾಗೆ ನಾನು ಕೇಕನ್ನೆಲ್ಲ ಪ್ಯಾಕ್ ಮಾಡಿ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟು ಅವರು ಅದನ್ನು ಡೆಲಿವರಿ ಕೊಡಲಿಕ್ಕೆ ಅಂತ ಹೇಳಿ, ಅವ್ರದ್ದು ಮನೆ ಮಡಂತಿಯರ್ ಪಾರಂಕಿ ಸೈಡ್ ಆಚೆ ಇರುವಂಥದ್ದು. ಹಾಗೆ ಅವರು ಅಲ್ಲಿ ಹೋಗಿದ್ದರು ಡೆಲಿವರಿ ಕೊಡಲಿಕ್ಕೆ ಅಂತ ಹೇಳಿ. ನಾನಿಬ್ಬರು ಮಕ್ಕಳನ್ನು ಸ್ನಾನ ಮಾಡಿಸು ಅಂತ ಹೇಳಿ, ಒಬ್ಬನಿಗೆ ಹಸ್ಬೆಂಡೇ ಸ್ನಾನ ಮಾಡಿಸಿದ್ರು, ಇನ್ನೊಬ್ಬನಿಗೆ ಸ್ನಾನ ಮಾಡಿಸು ಅಂತ ಹೇಳಿ ನಾನು ಅವನನ್ನು ಕರ್ಕೊಂಡು ಹೋಗಿ, ಅಂದರೆ ಈ ಕೇಕ್ ರೂಮಿಂದ ತೆಗೆಯುವಾಗ ನಾನು ಕಳೆದ ವಿಡಿಯೋದಲ್ಲಿ ಕೂಡ ತೋರಿಸಿದೆ, ಕೇಕ್ ರೂಮಿಗೆ ಬೀಗ ಹಾಕಿ ಇಡುವಂಥದ್ದು. ಈಗ ಈ ಒಂದು ಉಪದ್ರ ಜಾಸ್ತಿ ಆಗಿದೆ ಅಂತ ಹೇಳಿ ಬೀಗ ಹಾಕಿ ಇಡ್ತಾ ಇದ್ದಂಥದ್ದು. ಆಗ ನಾನೇನು ಮಾಡಿದೆ ಅಂತ ಹೇಳಿದರೆ, ಸಂಜೆ ಹೇಗಿದ್ರು ಕೇಕ್ ಕೊಡಲಿಕ್ಕೆ ಉಂಟಲ್ಲ ಅಂತ ಹೇಳಿ ಓಪನ್ ಮಾಡಿದ್ದು. ಅಂದರೆ ನಾವೆಲ್ಲಿಯಾದರೂ ಹೋಗಿ ಬಂದರೆ ಇನ್ನೂ ಕೂಡ ಕೆಲಸ ಆಗಲಿಲ್ಲ. ನಾಳೆ ಅಂದರೆ ಮಕ್ಕಳಿಗೆ ಅಂದರೆ ಸಿಯೋನಿಗೆ ಪೂಜೆಗೆಲ್ಲ ಹೋಗಲಿಕ್ಕಿದ್ರೆ ಬೆಳಿಗ್ಗೆ ಬೇಗ ಎಬ್ಬಿಸಬೇಕು, ಮತ್ತು ಉಳಿದ ಕೆಲಸಗಳು ಕೂಡ ಇರ್ತದೆ ಅಲ್ಲ, ಹಾಗೆ ಅಂತ ಹೇಳಿ ನಾನೇನು ಮಾಡಿದೆ ಅಂತ ಹೇಳಿದರೆ ಬೇಗ ಅಂದರೆ ಕೇಕ್ ರೂಮಿದ್ದು ಬೇಗ ಓಪನ್ ಮಾಡಿ ಹಸ್ಬೆಂಡಿಗೆ ಬಾಕ್ಸಲ್ಲಿ ಕೇಕನ್ನೆಲ್ಲ ಹಾಕಿ ಎಲ್ಲ ಕೊಟ್ಟು ಅವರಿಗೆ ಕೂಡ ಕಾಲ್ ಮಾಡಿ ಹೇಳ್ತಾ ಇದ್ದೆ. ಅಂದರೆ ಸ್ವಲ್ಪ ರೋಡಿದು ಡೈರೆಕ್ಷನ್ಸ್ ಎಲ್ಲ ಹೇಳಬೇಕಲ್ಲ, ಹಾಗೆ ಅವ್ರದ್ದು ಕಾಲ್ ಬಂತು ನನಗೆ. ಅವರು ಸ್ವಲ್ಪ ಬೇರೆ ಡೈರೆಕ್ಷನಲ್ಲಿ ಹೋದರು, ಅವರಿಗೆ ಹೇಳಿ ಹಿಂದೆ ಬರಲಿಕ್ಕೆ ಅಂತ ಹೇಳಿ. ಹಾಗೆ ನಾನು ಹಸ್ಬೆಂಡಿಗೆ ಕಾಲ್ ಮಾಡುವ ಅಂತ ಹೇಳಿ ಮಗುವನ್ನು ಕರ್ಕೊಂಡು ಹೋಗಿ ಬಾತ್ರೂಮಲ್ಲಿ ನಿಲ್ಲಿಸಿ ಈಚೆ ಬಂದಂಥದ್ದಷ್ಟೇ ಅವನು ಓಡಿ ಬಂದ ಹೊರಗೆ. ಹಾಗೆ ನಾನು ಅವ್ರ ಹತ್ರ ಹೇಳಿದ್ದೆ, ಹಸ್ಬೆಂಡ್ ಹತ್ರ ಕಾಲ್ ಮಾಡಿ ಹೇಳಿದೆ, ನೀವು ಆಪೋಸಿಟ್ ಡೈರೆಕ್ಷನ್ ಹೋಗಿದ್ದೀರಾ ಅಂತ ಹೇಳಿ. ಹಾಗೆ ಅವರು ಹೇಳಿದೆ, ಆಯಿತು ನಾನು ಸರಿ ಹೋಗ್ತೇನೆ ಅಂತ ಹೇಳಿದಾಗ ನಾನು ಕಾಲನ್ನು ಕಟ್ ಮಾಡಿ ಇಡುವಾಗ ರೂಮಿಂದ ಹೊರಗೆ ಓಡಿ ಬಂದೆ. ಹಾಗೆ ನಾನು ಅವನ ಹಿಂದೆನೇ ಓಡಿ ಬಂದೆ. ಅಂದರೆ ಫನ್ ವೇಯಲ್ಲಿ ಅವನನ್ನು ನಾನು ಹಿಡಿಲಿಕ್ಕೆ ಅಂತ ಬಂದಾಗ ಇವನೆಂತ ಮಾಡಿದ ಗೊತ್ತಾ, ಒಂದು ಟೈಮ್ ಹತ್ರ ಆಗ ಒಂದು 7 ಎಲ್ಲ ಆಗ್ತಾ ಉಂಟು. ಇವನು ಓಡಿ ಹೋಗಿ ಕೇಕ್ ರೂಮಿಗೆ ಒಳಗೆ ಹೋಗಿ ಬಾಗಿಲನ್ನು ಕ್ಲೋಸ್ ಮಾಡಿಬಿಟ್ಟ, ಒಳಗಿಂದ ಲ್ಯಾಚ್ ಹಾಕಿಬಿಟ್ಟ. ಲ್ಯಾಚ್ ಹಾಕಿದಾಗ ಅಂದರೆ ಅವನು ಓಡಿ ಹೋಗುವಾಗ, ಅಂದರೆ ರೂಮ್ ಒಳಗೆ ಈಗ 7 ಗಂಟೆ ಆಗುವಾಗ ಅನ್ನುವಾಗ ಮನೆ ಒಳಗೆ ಕತ್ತಲಲ್ಲ, ರೂಮಲ್ಲಿ ಲೈಟ್ ಇಲ್ಲದೇ ಇದ್ದರೆ ಯಾವಾಗಲೂ ನಾನು ಬೀಗವನ್ನು ಹಾಕಿಡುವಂಥದ್ದು. ಒಳಗಿಂದ ಬೋಲ್ಟಿಗೆ ಏನಾದರೂ ಹಾಕು ಅಂತ ಹೇಳಿದರೆ, ನಾನು ಕೇಕ್ ಮಾಡುವಾಗ ಅವನು ಬಂದು ಉಪದ್ರ ಮಾಡುವಾಗ ನನಗೆ ಡೋರ್ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಏನು ಸದಕ್ಕೆ ಹಾಕಿರಲಿಲ್ಲ. ಅಂದರೆ ಒಳಗಿಂದ ನಾನೇ ಲಾಕ್ ಮಾಡ್ತಾಯಿದ್ದೆ. ಇವನ್ ಅವನು ಹೊರಗಿಂದ ಬಂದು ಕೂಡ ನನ್ನನ್ನು ತುಂಬ ಸಲ ಲಾಕ್ ಮಾಡಿದ್ದಾನೆ. ಆದರೆ ಮಾವ ಯಾರಾದರೂ ಇರ್ತಾರಲ್ವ, ಇಲ್ಲಾಂದರೆ ಅತ್ತೆಗೆ ಕಾಲ್ ಮಾಡಿ ಎಲ್ಲ ಹೇಳಿ ಬಾಗಿಲನ್ನು ತೆಗೆಸುವಂಥದ್ದು. ಹಾಗೆ ಅಂತ ಹೇಳಿ ಇವನು ಓಡಿ ಹೋಗಿ ರಪ್ಪ ಬಾಗಿಲು ಹಾಕಿ ಲ್ಯಾಚನ್ನು ಹಾಕಿಬಿಟ್ಟ. ಹಾಕಿ ಹಿಂದೆ ತಿರುಗಿ ನೋಡುವಾಗ ಇಡೀ ರೂಮಲ್ಲಿ ಕತ್ತಲೆ ಅವನಿಗೆ. ಆಗ ಅವನಿಗೆ ಫ್ಲ್ಯಾಶ್ ಆದದ್ದು ಅವನು ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳಿ ಅವನು ಹೆದರಿಬಿಟ್ಟ. ಆಗ ಅಂದರೆ ಹಗಲಲ್ಲಿ 100 ಸಲ ಹಾಕ್ತಾನೆ ಬಾಗಿಲು ಬೋಲ್ಟು, 100 ಸಲ ತೆಗಿತಾನೆ, ಆದರೆ ಸಹ ಕತ್ತಲಲ್ಲಿ ಒಮ್ಮೆಲೆ ಅವನಿಗೆ ಹೆದರಿಕೆ ಆಯಿತು. ಹಾಗೆ ಒಳಗೆ ಒಂದು ಸ್ಟೂಲ್ ಇತ್ತು, ಸ್ಟೂಲ್ ಮೇಲೆ ಹತ್ತಿ ನಿಂತು, ನಮ್ಮ ಗ್ಲಾಸ್ ಕಬರ್ಡ್ ಇದೆ ಅಲ್ವಾ ನನಗೆ, ಅಂದರೆ ಕೇಕ್ ರೂಮಿಂದ ಡೈರೆಕ್ಟ್ ಕಾಣ್ತದೆ ಅಲ್ವಾ ಮಕ್ಕಳೆಲ್ಲ ಆಡುವಾಗ, ಇಲ್ಲಿ TV ಯೂನಿಟ್ ಇರುವಲ್ಲಿ. ಸೊ ಅಲ್ಲಿ ಆಚೆ ಮಾತ್ರ ಬೆಳಕಿರುವಂಥದ್ದು. ನಮಗೆ ಅಲ್ಲಿ ಒಳಗೆ ಕತ್ತಲಿರೋದ್ರಿಂದ ಮಗು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಸಹ ನಮಗೆ ಕಾಣ್ತಾ ಇರಲಿಲ್ಲ. ಹಾಗೆ ಅವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಜೋರು. ಇನ್ಸ್ಟೆಂಟ್ ನಾನು ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದೆ, ಕೇಕ್ ಡೆಲಿವರಿ ಕೊಟ್ಟು ಸೀದಾ ಬನ್ನಿ, ಒಳಗೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ. ವಿಂಡೋಸ್ ನಾನು ಯಾವುದು ಕೂಡ ಹಿಂದಿನ ದಿನದವರೆಗೆ ಓಪನ್ ಇತ್ತು, ಬಟ್ ಆ ದಿನ ಬೆಳಿಗ್ಗೆ ನನಗೆ ಕ್ರೀಮ್ ಮೆಲ್ಟ್ ಆಗ್ತಾ ಇತ್ತು ಅಂತ ಹೇಳಿ ನಾನು ವಿಂಡೋಸಿಗೆಲ್ಲ ಲಾಕ್ ಮಾಡಿಬಿಟ್ಟಿದ್ದೆ ಒಳಗಿಂದ. ಹಾಗೆ ನಮಗೆ ವಿಂಡೋದು ಆಪ್ಷನ್ ಕೂಡ ಇರಲಿಲ್ಲ, ಒಂದೇ ಆಪ್ಷನ್ ಇದ್ದದಂತ ಹೇಳಿದರೆ ನಮ್ಮ ಕೇಕ್ ರೂಮಲ್ಲಿರುವಂಥ ದೊಡ್ಡ ಎಕ್ಸಾಸ್ಟ್ ಉಂಟಲ್ಲ, ಸೊ ಅದು ಮಾತ್ರ. ಹಾಗೆ ಅಲ್ಲಿಂದ ಒಂದು ಟಾರ್ಚನ್ನು ಹಾಕಿ ಮಗು ಎಲ್ಲಿದ್ದಾನೆ ಅಂತ ನೋಡುವಾಗ ಅವನು ಆ ಗ್ಲಾಸ್ ಏನಿದೆ ಅದರ ಹಿಂದೆಯಿಂದ ನಿಂತು ಅಲ್ಲಿಂದ ಹೊರಗೆ ನೋಡ್ತಾ ಇದ್ದ. ತುಂಬ ಕೂಗ್ತಾ ಇದ್ದ, ತುಂಬ ಸೆಕೆ, ಲೈಟ್ ಇಲ್ಲ, ಫ್ಯಾನ್ ಇಲ್ಲ, ಸೆಕೆಯಲ್ಲಿ ಫುಲ್ ಚಂಡಿಯಾಗಿದ್ದ. ಹಾಗೆ ಅವನ ಹತ್ರ ಮಾತಾಡಿಸ್ತಾ ಅವನೇನು ಎಂತ ಕೇಳಲಿಕ್ಕೆ ಸಹ ರೆಡಿ ಇಲ್ಲ. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಬಾಗಿಲು ಓಪನ್ ಮಾಡು ಅಥವಾ ಬೇರೆ ಏನಾದರೂ ಹೇಳ್ಬೋದು. ಇದು ತುಂಬ ಆದದ್ರಿಂದ ಏನು ಹೇಳಲಿಕ್ಕೆ ಸಹ ಅಲ್ಲ, ಅದಕ್ಕೆ ಅರ್ಥ ಸಹ ಆಗೋದಿಲ್ಲ. ಆ ರೀತಿಯಲ್ಲಿ ಆಯಿತು. ಹಾಗೆ ನಾನು ಮತ್ತೆ ಎಕ್ಸಾಸ್ಟ್ ಹತ್ತಿರ ನಿಂತ್ಕೊಂಡು ಅಲ್ಲಿಂದ ಟಾರ್ಚನ್ನು ಹಾಕ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಅಂದರೆ ಎಕ್ಸಾಸ್ಟ್ ಓಪನ್ ಮಾಡಲಿಕ್ಕೆ ಬೇಕಾದಂತಹ ಟೂಲ್ಸ್ ಕೂಡ ಇರಲಿಲ್ಲ. ಹಾಗೆ ನಾನು ಹಸ್ಬೆಂಡ್ ಹತ್ರ ಹೇಳಿದಾಗ ಹಸ್ಬೆಂಡ್ ಮತ್ತು ನಮ್ಮ ನೇಬರ್ಸ್, ಎಷ್ಟು ಒಳ್ಳೆ ನೇಬರ್ಸ್ ಇದ್ದಾರೆ ಅಂತೆಲ್ಲ ನಮಗೆ ಇಬ್ಬರು ಕೂಡ, ಅಂದರೆ 2 ಫ್ಯಾಮಿಲಿ ಕೂಡ ಎಲ್ಲರೂ ಓಡಿ ಬಂದರು. ಅವ್ರ ಹತ್ರ ಇರುವಂಥ ಟೂಲ್ಸ್ ತೆಕ್ಕೊಂಡು, ಸ್ಪ್ಯಾನರ್, ಸ್ಕ್ರೂ ಡ್ರೈವರ್ ಎಲ್ಲ ತೆಕ್ಕೊಂಡು ಬಂದರು. ಅವ್ರ ಹತ್ರ ಏನೆಲ್ಲ ಉಂಟು ಅದನ್ನು ತೆಕ್ಕೊಂಡು ಬಂದಿದ್ದರು.
ಹಾಗೆ ಅದು ಯಾವುದು ಕೂಡ ಅಂದರೆ ಇದು ತುಂಬ ದೊಡ್ಡ ಇಂಡಸ್ಟ್ರಿಯಲ್ ಎಕ್ಸಾಸ್ಟ್ ಆಗಿರೋದ್ರಿಂದ ನಮಗೆ ಫೈನಲ್ ಆಪ್ಷನ್ ಇದ್ದದಂದರೆ ಎಕ್ಸಾಸ್ಟಿಂದ ಒಳಗೆ ಹೋಗಲಿಕ್ಕೆ ಅಂತ ಹೇಳಿ. ಅಂದರೆ ಮತ್ತು ನೇಬರಿದ್ದು ಮನೆಗೆ ಒಬ್ಬರು ರಿಲೇಟಿವ್ಸ್ ಬಂದಿದ್ದರು. ಸೊ ಅವರ ಮಗುವನ್ನು ಅದರೊಳಗೆ ಇಳಿಸಿ ಆದರೂ ಹೋಗಿ ತೆಗೆಯೋದಂತ ಹೇಳಿ. ಯಾಕೆಂದರೆ ನಮಗೆ ಕೋಲೆಲ್ಲ ಹಾಕಿ ಸ್ವಿಚ್ ಹಾಕಲಿಕ್ಕೆ ಅಥವಾ ಈ ಬಾಗಿಲಿದ್ದು ಲ್ಯಾಚ್ ಹಾಕಲಿಕ್ಕೆ ಯಾವುದಕ್ಕೆ ಕೂಡ ಆಪ್ಷನ್ ಇರಲಿಲ್ಲ. ಹಾಗಾಗಿ ಅಂದರೆ ಬೇರೆ ಬೇರೆ ಆಪ್ಷನ್ಸ್ ಉಂಟು, ಡೋರ್ ಕಟ್ ಮಾಡ್ಬೋದು, ಅದೆಲ್ಲ ಅಂದರೆ ಸೆಕೆಂಡರಿ ಆಪ್ಷನ್ಸ್. ವಿದೌಟ್ ಡ್ಯಾಮೇಜ್ ತೆಗಿಲಿಕ್ಕೆ ಆಗ್ತದ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಂಥದ್ದು. ಹಾಗೆ ಎಕ್ಸಾಸ್ಟನ್ನು ಬಿಚ್ಚಲಿಕ್ಕೆ ಅಂತ ಹೇಳಿ ಹಸ್ಬೆಂಡ್ ಬಂದು ನೋಡುವಾಗ ಸ್ಪ್ಯಾನರ್ ಇರಲಿಲ್ಲ. ಹಾಗೆ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಸ್ಪ್ಯಾನರ್ ತೆಕ್ಕೊಂಡು ಬಂದು ಈ ದೊಡ್ಡ ಎಕ್ಸಾಸ್ಟ್ ಇದು 4 ಸೈಡಲ್ಲಿ 4 ದೊಡ್ಡ ದೊಡ್ಡ ಬೋಲ್ಟ್ ಇದೆ. ಸೊ ಆ ಬೋಲ್ಟನ್ನು ತೆಗೆಯುವಾಗ 4ರಲ್ಲಿ 3 ಓಪನ್ ಆಯಿತು, 1 ಓಪನ್ನೇ ಆಗ್ತಾ ಇರಲಿಲ್ಲ. ಇವನು ಕೂಡ ಜೋರು ಕೂಗ್ತಾ ಇದ್ದ. ಹಾಗೆ ಅವನು ಫಸ್ಟ್ ಬಿದ್ದ ಕೂಡಲೇ ನಾನೇನು ಮಾಡಿದೆ ಅಂತ ಹೇಳಿದರೆ, ಈ ಬಾಗಿಲನ್ನು ಅಲ್ಲಾಡಿಸುವಾಗ ಕೆಲವೊಮ್ಮೆ ಲ್ಯಾಚ್ ಲೂಸ್ ಆಗ್ತದೆ ಅಲ್ವಾ, ನಮ್ಮದು ಜಸ್ಟ್ ಹೀಗೆ ಸ್ಲೈಡ್ ಮಾಡುವಂಥದ್ದು. ಹಾಗೆ ಅಂತೇಳಿ ನಾನು ಅಲ್ಲಾಡಿಸ್ತಾ ಇದ್ದೆ. ಮತ್ತು ನನಗೆ ಸ್ವಲ್ಪ ಹೊತ್ತಿನ ನಂತರ ಫ್ಲ್ಯಾಶ್ ಆಯಿತು. ಎಲ್ಲಿಯಾದರೂ ಟೈಟ್ ಆದರೆ ಮತ್ತು ಅವನಿಗೆ ಸಹ ತೆಗಿಲಿಕ್ಕೆ ಆಗದೇ ಇದ್ದರೆ, ಅವನು ಎಲ್ಲಿಯಾದರೂ ತೆಗಿಲಿಕ್ಕೆ ಆಗದೇ ಇದ್ದರೆ ಅಂತ ಹೇಳಿ ನಾನೇನು ಮಾಡಿದೆ, ಮತ್ತು ಅದನ್ನು ಸ್ಟಾಪ್ ಮಾಡಿ ಅವನಿಗೆ ಸಮಾಧಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು. ಹಾಗೆ ನಮ್ಮ ನೇಬರ್ ಒಬ್ಬರಿದ್ದಾರೆ, ಅವರು ಆ ಬಾಗಿಲನ್ನು ಅಲ್ಲಾಡಿಸ್ತಾನೇ ಇದ್ದರು. ಸೊ ಆ ನಂತರ ಇನ್ನೇನು ಅಂದರೆ 4th ಸ್ಕ್ರೂ ಓಪನ್ ಆಗಬೇಕು ಅನ್ನೋಷ್ಟರಲ್ಲಿ 4th ಸ್ಕ್ರೂ ಓಪನ್ ಆದರೆ ದೊಡ್ಡವರಿಗೆ ಸಹ ಬರ್ಬೋದು ಈ ಒಂದು ಎಕ್ಸಾಸ್ಟಿನ ಒಳಗೆ, ಅಂದರೆ ಅಷ್ಟು ದೊಡ್ಡ ಎಕ್ಸಾಸ್ಟ್ ಫ್ಯಾನ್ ಇರೋದ್ರಿಂದ. ಸೊ ಹಾಗೆ ಅದು ಓಪನ್ ಆಗ್ತದೆ ಅನ್ನುವಾಗ ಈಚೆಯಿಂದ ಬಾಗಿಲು ಕೂಡ ಓಪನ್ ಆಯಿತು. ಮಗು ಬಂದ ಕೂಗ್ತಾ ಇದ್ದ ಅಂತ ಹೇಳಿ ಮತ್ತೆ ಸ್ವಲ್ಪ ನಾನು ಈ ಹೊರಗೆ ನೀರಿದ್ದು ಟಬ್ ಉಂಟಲ್ಲ, ಅದರಲ್ಲಿ ಅವನಿಗೆ ಇಷ್ಟ ಅಲ್ಲ, ಹಾಗೆ ತುಂಬ ಜೋರು ಕೂಗ್ತಾ ಇದ್ದಲ್ಲ, ಹೇಗೆ ಸಮಾಧಾನ ಮಾಡೋದು ಅಂತ ಹೇಳಿ ನೀರಿನ ಟಬ್ಬಲ್ಲಿ ಕೂತ್ಕೊಳಿಸಿದೆ. ಅದರ ನಂತರ ಅವನಿಗೆ ನೆನಪೇ ಇಲ್ಲ. ಸ್ವಲ್ಪ ಹೊತ್ತಾದ ನಂತರ ಉಂಟಲ್ಲ, ನಾನು ಅಂದರೆ ಕೇಕ್ ರೂಮ್ ಇದು ಲ್ಯಾಚ್ ಒಳಗಿಂದ ಹಾಕಲಿಕ್ಕೆ ಅವನು ಉಪದ್ರ ಮಾಡಿದರೆ ಸಹ ಪರವಾಗಿಲ್ಲ, ಇನ್ನೂ ಒಳಗೆ ಹೋಗಿ ಬೀಳೋದು ಬೇಡ ಅಂತ ಹೇಳಿ ನಮ್ಮ ಬೆಡ್ರೂಮ್, ಅತ್ತೆ ಮಾವನ ಬೆಡ್ರೂಮ್ ಮತ್ತು ಜನರಲ್ ಬಾತ್ರೂಮ್ ಟಾಯ್ಲೆಟ್ ಏನಿದೆ ಅದಕ್ಕೆ ಎಲ್ಲದಕ್ಕೆ ಹೋಗಿ ಇದು ಹಗ್ಗವನ್ನು ಕಟ್ಟಿ, ಅಂದರೆ ಲ್ಯಾಚ್ ಹಾಕದೇ ಇರುವ ರೀತಿಯಲ್ಲಿ ಮಾಡಿ ಬರ್ತಾಯಿದ್ದೆ. ಅಷ್ಟಾಗುವಾಗ ಪುನಃ ಹೋಗಿದ್ದಾನೆ ಇವನು. ಲೈಟ್ ಓಪನ್ ಇತ್ತಂತ ಹೇಳಿ, ಅಂದರೆ ಅದಕ್ಕೆ ಗೊತ್ತಾಗೋದಿಲ್ಲ, ಚಿಕ್ಕದಲ್ಲ, ನಾವು ಹೇಳಿ ಸಹ ಪ್ರಯೋಜನ ಇಲ್ಲ, ನಮ್ಮ ಬೇಜವಾಬ್ದಾರಿ ಅಂತ ಹೇಳಬೇಕಷ್ಟೇ. ಇಷ್ಟರವರೆಗೆ ನನ್ನ ಮಗುವನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಅಂತ ಹೇಳಿ ಆ ರೀತಿ ನೋಡ್ತಾ ಇದ್ದೆ. ಬಟ್ ಅವನು ಓಡಿ ಹೋಗಿ ಸಡನ್ನಾಗಿ ಬಾಗಿಲು ಆ ರೀತಿಯಲ್ಲಿ ಲಾಕ್ ಆಗ್ತಾನೆ, ಅದು ಕತ್ತಲೆ ರೂಮಿಗೆ ಹೋಗಿ ಅಂತ ಹೇಳಿ ನಾನು ಯೋಚನೆನೇ ಮಾಡಿರಲಿಲ್ಲ. ಹಾಗೆ ಬೆಳಕಿದ್ದಿದ್ರೆ ಗ್ಯಾರಂಟಿ ಅವನೇ ಬರ್ತಾಯಿದ್ದ, ಬಟ್ ಕತ್ತಲಿದ್ದರಿಂದ ಅವನಿಗೆ ಹೆದರಿಕೆ ಆಯಿತು. ಹಾಗೆ ದೇವರ ದಯೆಯಿಂದ ಏನಾಗಲಿಲ್ಲ. 1 ಗಂಟೆ ಕೂಗಿದ. ಎಲ್ಲರೂ ಕೂಡ ತುಂಬ ಹೆದರಿದ್ರು. ಬಟ್ ನನಗೆ ಒಬ್ಬರು ಕೇಳಿದ್ರು ಕೂಡ, ನಿಮಗೆ ಹೆದರಿಕೆ ಆಗೋದಿಲ್ವ, ನಾನು ಕೂಗ್ತಾ ಇದ್ದೆ, ನಮ್ಮ ಮಗು ಹೀಗೆ ಬಿದ್ದಿತ್ತು ಕೂಗ್ತಾ ಇದ್ದೆ ಅಂತ ಹೇಳಿ. ನಾನು ಪೇರೆಂಟ್ಸಿಗೆ ಹೇಳುವಂಥದ್ದು, ಎಲ್ಲಿ ಮಕ್ಕಳು ಸಿಕ್ಕಾಕೊಂಡ್ರು ಕೂಡ ನಮಗೆ ತೆಗಿಲಿಕ್ಕೆ ಆಪ್ಷನ್ ಇದೆ, ಅಂದರೆ ಏನು ಬೇಕಾದರೂ ಮಾಡ್ಬೋದು. ಹಾಗೆ ಸಹ ಎಂತ ಮಾಡಲಿಕ್ಕಾಗಿದ್ರು ಗೋಡೆ ಆದರೂ ಒಡೆದು ಹೋಗ್ಬೋದಲ್ಲ, ಯಾಕೆ ಟೆನ್ಷನ್ ಮಾಡೋದಲ್ವ. ನಾನು ಟೆನ್ಷನ್ ಮಾಡಿದರೆ, ನಾನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವನು ಕೂಡ ಡಿಪ್ರೆಸ್ ಆಗ್ತಾನೆ. ಮತ್ತು ನನಗೆ ಬೇಜಾರಾದರೆ ನಾನು ಟೆನ್ಷನ್ ಮಾಡ್ಕೊಂಡು, ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಉಂಟಲ್ಲ, ತೆಗಿಬೋದು, ಏನಿಲ್ಲ. ಆದರೆ ಸಹ ನಮಗೆ ಮತ್ತೆ ವಿಂಡೋ ಹೊಡೆದು ಹೋಗ್ಬೋದು ಅಥವಾ ಬಾಗಿಲು ಹೊಡೆದು ಹೋಗ್ಬೋದು. ಆ ಎಕ್ಸಾಸ್ಟ್ ಫ್ಯಾನನ್ನೇ ಕಟ್ ಮಾಡ್ಬೋದು, ಕಟರ್ ಸಿಗ್ತದೆ ಅಲ್ವಾ, ನಿಮ್ಮ ನೇಬರ್ ಹತ್ರನೇ ಉಂಟು. ಸೊ ಹಾಗೆ ಕೂಡ ಮಾಡ್ಬೋದು. ವಿದೌಟ್ ಡ್ಯಾಮೇಜ್ ನಮಗೆ ಹೇಗೆ ಈಸಿ ವೇಯಲ್ಲಿ ಮಗುವನ್ನು ತೆಗಿಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಮಗು ಕೂಗ್ತಾ ಇದೆ, ಮಗು ಬಿದ್ದಿದೆ ಅಂತೇಳಿ ನಾವು ಸಹ ಕೂಗಿದರೆ ಏನಾದರೂ ಅದರಿಂದ ಪ್ರಯೋಜನ ಉಂಟಾ ಹೇಳಿ. ಹಾಗೆ ಮಾಡಿರುವ ತಂದೆ ತಾಯಿಗಳು ತುಂಬ ಜನ ಇರ್ಬೋದು, ತಾಯಿಯಂದರು ಸ್ಪೆಷಲಿ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲದೆ ಇರುವಾಗ ಅಥವಾ ಮಕ್ಕಳು ಬಿದ್ದು ಗಾಯ ಆದಾಗ ಅಥವಾ ಮಕ್ಕಳು ಈ ರೀತಿಯಲ್ಲಿ ಸಿಕ್ಕಾಕೊಂಡಾಗ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ನೀವು ಕೂಗಿದರೆ ಏನು ಮಾಡಲಿಕ್ಕಾಗೋದಿಲ್ಲ, ನಿಮ್ಮ ಕಣ್ಣಿನಿಂದ ಬಾಗಿಲು ಸಹ ಓಪನ್ ಆಗೋದಿಲ್ಲ ಅಲ್ಲ. ಹಾಗೆ ನಾನು ಹೇಳುವಂಥದ್ದು, ಈ ರೀತಿಯೆಲ್ಲ ಮಕ್ಕಳು ಮಾಡ್ತಾರೆ, ಕಾಮನ್. ಈಗ ಮಕ್ಕಳಿರುವ ಮನೆಯಲ್ಲಿ ಕೇಳಿ ನೋಡಿ, ಆ ರೀತಿ ಒಂದಲ್ಲ ಒಂದು ಇನ್ಸಿಡೆಂಟ್ ಆಗಿರ್ತದೆ. ಯಾಕೆಂತ ಹೇಳಿದರೆ ನಾವು ಕೂಡ ಮನುಷ್ಯರಲ್ವ, ಮೆಷಿನ್ ಅಲ್ಲ. ಮೆಷಿನ್ ಆದರೆ ಕರೆಕ್ಟ್ ಡಾಟಾ ಫೀಡ್ ಮಾಡಿದರೆ ಅದೇ ರೀತಿಯಲ್ಲಿ ಅದು ವರ್ಕ್ ಆಗ್ತದೆ. ಬಟ್ ನಾವು ಕೂಡ ಮನುಷ್ಯರು, ನಮಗೆ ಕೂಡ ಎಕ್ಸಾಷನ್ ಅಂತ ಹೇಳಿ ಇರ್ತದೆ. ನಮಗೆ ಕೂಡ ಒಂದು ಏನು ಹೇಳ್ತಾರೆ, ನಾವು ಮರ ಆದರೆ ಮಿಸ್ಟೇಕ್ ಮಾಡೋದು, ನಾವು ಮಿಸ್ಟೇಕ್ ಮಾಡ್ತೇವಲ್ಲ. ಸೊ ಆ ರೀತಿಯಲ್ಲಿ ಆಗುವಂಥದ್ದು. ಆಮೇಲೆ ಅದರ ನಂತರ ಜಾಗ್ರತೆ ಮಾಡಿದರೆ ಆಯಿತು. ಇಷ್ಟು ದಿನ ಅವನು ಒಳಗೆ ನನ್ನನ್ನು ಲಾಕ್ ಮಾಡದೆ ಅಥವಾ ಅವನು ಲಾಕ್ ಆಗದೆ ಉಳಿದಿದ್ದಾನೆ ಅಂತ ಹೇಳಿದರೆ ಅಷ್ಟು ಜಾಗ್ರತೆ ಮಾಡಿದ್ರಿಂದ, ಇಲ್ಲಾದರೆ ಇದಕ್ಕಿಂತ ಮುಂಚೆನೇ ಅವನು ಎಲ್ಲಿಯಾದರೂ ಹೋಗಿ ಲಾಕ್ ಮಾಡಬೇಕಿತ್ತು. ಹಾಗೆ ಮಾವನನ್ನು ಕೂಡ ಒಳಗೆ ಲಾಕ್ ಮಾಡಿದ್ದಾನೆ ಅವನು ತುಂಬ ಸಲ. ಬಟ್ ಯಾವಾಗಲೂ ನಾವು ಈಗ ಅವರ ರೂಮಿಗೆಲ್ಲ ಹೋಗಿ ಲಾಕ್ ಮಾಡ್ತಾನೆ ಅಂತ ಹೇಳಿ
ಅವರಿಗೊಂದು ಪ್ರೈವಸಿ ಇಲ್ಲದ ರೀತಿಯಲ್ಲಿ ಎಲ್ಲ ಕಡೆ ನಮಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಒಂದು ಬಾಗಿಲಿಗೆ ಬಟ್ಟೆ ಹಾಕುವಂಥದ್ದು, ಮತ್ತು ಎಂತಂತ ಹೇಳಿದರೆ ಲ್ಯಾಚ್ ಹಾಕದೇ ಇದ್ದರೆ ರಾತ್ರಿ ಗಾಳಿ ಬರುವಾಗ ಬ್ಯಾಂಗ್ ಆಗುವಂಥದ್ದು ಜಾಸ್ತಿ. ಸೊ ಅಂಥದ್ದೆಲ್ಲ ಸಮಸ್ಯೆಗಳಿರ್ತದೆ. ಏನು ಮಾಡೋದು, ಮಕ್ಕಳು ತುಂಬ ಪೋಖ್ರಿ ಇದ್ದರೆ ಇದೇ ರೀತಿಯಲ್ಲಿ ಆಗುವಂಥದ್ದು. ಸೊ ಇದು ನಮ್ಮ ಮನೆಯಲ್ಲಿ ಆದಂಥ ಒಂದು ಇನ್ಸಿಡೆಂಟ್. ಇದು 1 ಗಂಟೆ ಎಲ್ಲರೂ ಕೂಡ, ಅಂದರೆ ನಮ್ಮ ನೇಬರ್ಸ್ ಆಗಿರ್ಬೋದು, ಮನೆಯವರಾಗಿರ್ಬೋದು, ಎಲ್ಲರೂ ಕೂಡ ಟೆನ್ಸ್ಡ್ ಇದ್ದರು. ನಮ್ಮ ಸಿಯೋನ್ ಅವನಿಗೆ ಪಾಪ ಫಸ್ಟಿಗೆ ಗೊತ್ತಿರಲಿಲ್ಲ ಆಯಿತಾ. ನಾನೇನು ಮಾಡಿದೆ ಅಂತ ಹೇಳಿದರೆ, ಮಗುವನ್ನು ಬಾಗಿಲ ಹತ್ರ ಕರೀಲಿಕ್ಕೆ ಅಂತ ಹೇಳಿ ಓರಿಯೋ ಬಿಸ್ಕೆಟ್ ಉಂಟಲ್ಲ ಅದನ್ನು ಓಪನ್ ಮಾಡಿ ಬಾಗಿಲ ಕೆಳಗೆ ಹಾಕಿದೆ. ಬಟ್ ಅವನಿಗೆ ಅದರೊಳಗಿಂದ ಕಾಣೋದಿಲ್ಲ ಅಲ್ಲ, ಕತ್ತಲಲ್ಲ ರೂಮಿನ ಒಳಗೆ. ಹಾಗೆ ಅವನು ಬಿಸ್ಕೆಟ್ ತಗೊಳ್ಳಿಕ್ಕೆ ಸಹ ಬರಲಿಲ್ಲ. ಮತ್ತು ನಮ್ಮ ಮೊಬೈಲ್ದೆಲ್ಲ ಟಾರ್ಚನ್ನು ಹಚ್ಚಿ ಇಟ್ಟು ಅವನಿಗೆ ಸ್ವಲ್ಪ ಹೊತ್ತು ಬೆಳಕು ಬೀಳೋ ಹಾಗೆ ಮಾಡಿ ಇಟ್ಟಂಥದ್ದು. ಆದರೂ ಕೂಡ ಅವನು ಏನು ಸಹ ಕೇಳಲಿಕ್ಕೆ ರೆಡಿ ಇರಲಿಲ್ಲ, ತುಂಬ ಕೂಗ್ತಾ ಇದ್ದ, ಹೆದರಿ ಬಿಟ್ಟಿದ್ದ ಪಾಪ. ಹಾಗೆ ಎಲ್ಲರೂ ಬಂದಿದ್ರಲ್ಲ, ನಮ್ಮ ಸಿಯೋನಿಗೆ ವಿಷಯನೇ ಗೊತ್ತಿಲ್ಲ, ಟಿ ವಿ ನೋಡ್ತಾ ಕೂತಿದ್ದ ಪಾಪ. ಹಾಗೆ ನನ್ನ ಹತ್ರ ಬಂದು ಕೇಳಿದ, ಮಮ್ಮಿ ನನಗೆ ಬಿಸ್ಕೆಟ್ ಇಲ್ವಾ ಅಂತ ಹೇಳಿ. ಇಲ್ಲಿ ನಾವು ಅಂದರೆ ನಮ್ಮದೇ ಒಂದು ಟೆನ್ಷನಲ್ಲಿ ಮಗುವನ್ನು ಹೇಗೆ ಹೊರಗೆ ತೆಗೆಯೋದು ಅಂತ ನಾವಿದ್ದರೆ, ಅವನು ಮಧ್ಯದಲ್ಲಿ 2 ಬಿಸ್ಕೆಟ್ ತಗೊಂಡು ಬಂದು, ಮಮ್ಮಿ ನಾನು ತಿನ್ನಲಾ ಅಂತ ಹೇಳಿ ಕೇಳ್ತಾ ಇದ್ದ. ಆ ಟೈಮ್ನಲ್ಲಿ ಫಸ್ಟಿಗೆ ನನಗೆ ಅನಿಸ್ತು, ಇವನು ಎಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಬಟ್ ಸಡನ್ ನಾನು ಅಂದ್ಕೊಂಡೆ, ಪಾಪ ಅವನಿಗೆ ವಿಷಯ ಗೊತ್ತಿಲ್ಲ, ವಿಷಯ ಏನಂತ ಗೊತ್ತಿಲ್ಲ, ಅದರದ್ದು ಸೀರಿಯಸ್ನೆಸ್ ಏನಂತ ಗೊತ್ತಿಲ್ಲ, ಏನಾಗ್ತಾ ಉಂಟು, ಏನಾಗಿದೆ, ಯಾಕೆ ಎಲ್ಲರೂ ಬಂದಿದ್ದಾರೆ, ಇಡೀ ಮನೆಯಲ್ಲಿ ಯಾಕೆ ಜನ ಇದ್ದಾರೆ, ಏನು ಸಹ ಗೊತ್ತಿಲ್ಲ ಪಾಪ ಅವನಿಗೆ. ಅಂದರೆ ತಿನ್ನುವಂಥ ಒಂದು ಚಾನ್ಸ್ ಸಿಗ್ತಲ್ಲ ಯಾವಾಗಲೂ. ನಾನಂದರೆ ನನ್ನ ಮಗು ಏನಿದ್ದಾನೆ, 2 ಮಕ್ಕಳು ಅಂದರೆ ಸ್ಪೆಷಲಿ ನಮ್ಮ ಸಿಯೋನ್, ಈಗ ಬಿಸ್ಕೆಟ್ ಕಣ್ಣು ಮುಂದೆ ಇದ್ದರೂ ಕೂಡ ತೆಗೆದು ತಿನ್ನೋದಿಲ್ಲ, ಕೇಳಿಯೇ ತಿನ್ನುವಂಥದ್ದು. ಅದೇ ರೀತಿ ನಾನು ಅವನಿಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿಸಿರೋದ್ರಿಂದ ಯಾರಾದರೂ ಕೊಟ್ಟರು ನಾನೀಗ ತಿನ್ನಲ್ಲ ಅಂತ ಹೇಳಿ ಕೇಳಿಯೇ ತಿನ್ನುವಂಥದ್ದು. ಹಾಗೆ ಅವನು ಕೇಳಲಿಕ್ಕಂತ ಹೇಳಿ ಬಂದದ್ದು. ಹಾಗೆ ನಾನು ಅವನಿಗೆ ಹೇಳಿದೆ ತಿನ್ನು ಅಂತ ಹೇಳಿ. ಹಾಗೆ ತಮ್ಮನಿಗೆ ಕೊಡಲಿಕ್ಕೆ, ತಮ್ಮ ಎಲ್ಲಿ ಅಂತ ಕೇಳುವಾಗ ಉಂಟಲ್ಲ, ಅವನಿಗೂ ಕೂಡ ಕೊಡ್ತೇನೆ, ಇಲ್ಲಾಂದರೆ ಅವನು ನನ್ನ ತಗೊಳ್ತಾನೆ ಅಂತ ಕೇಳುವಾಗ ನಾನು ಸಿಯೋನ್ ಹತ್ರ ಹೇಳಿದೆ, ನಿನ್ನ ತಮ್ಮ ಒಳಗೆ ಲಾಕ್ ಆಗಿದ್ದಾನೆ, ಅದಕ್ಕೋಸ್ಕರನೇ ನಾವಿಷ್ಟೆಲ್ಲ ಒದ್ದಾಡ್ತಾ ಇರುವಂಥದ್ದು, ನೀನು ಹೋಗಿ ಕೂತ್ಕೊಂಡು ತಿನ್ನು ಸೋಫಾದಲ್ಲಿ ಅಂತ ಹೇಳಿ. ಪಾಪ ಅವನಿಗೆ ಅಂದರೆ ಎಷ್ಟು ಅವನಿಗೆ ಹೊಡೆದ್ರೂ ಕೂಡ ಉಂಟಲ್ಲ, ಚಿಕ್ಕವನಿಗೆ ಎಷ್ಟು ಹೊಡೆದ್ರು ದುಡಿ ಹಾಕಿದರೆ ಸಹ ಅವನು ಒಳಗಿದ್ದಾನೆ ಅಂತ ಹೇಳುವಾಗ ಈಚೆಯಿಂದ ತಿನ್ನಲಿಕ್ಕೆ ಸಹ ಬೇಕು, ಕೈಯಲ್ಲಿ 2 ಬಿಸ್ಕೆಟ್, 2 ಕೈಯಲ್ಲಿ 2 ಬಿಸ್ಕೆಟ್ ಇಟ್ಕೊಂಡು ತಿನ್ನಲಿಕ್ಕೆ ಸಹ ಬೇಕು. ಆದರೆ ಅವನು ಕೂಡ ಟೆನ್ಷನ್. ನಾವೆಲ್ಲರೂ ಆಚೆ ಈಚೆ ಓಡಾಡಿ ಅದು ಇದು ತೆಗೆಯುವಾಗ ಉಂಟಲ್ಲ, ಇವನು ಬಾಗಿಲ ಹತ್ರನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಇವನ್ ಬಾಗಿಲು ಓಪನ್ ಆಗುವವರೆಗೆ ಬಿಸ್ಕೆಟ್ ಸ್ವಲ್ಪ ಕೂಡ ತಿನ್ನದೆ, 2 ಕೈಯಲ್ಲಿ ಗಟ್ಟಿ ಹಿಡಿದಿದ್ದಾನೆ ಮಾತ್ರ, ಆದರೆ ಸ್ವಲ್ಪ ಕೂಡ ತಿನ್ನದೆ ವೆಯ್ಟ್ ಮಾಡ್ತಾಯಿದ್ದ ಅವನು. ಎಷ್ಟೇ ಆದರೂ ಕೂಡ ಅವನ ತಮ್ಮ ಅಲ್ಲ, ಹಾಗೆ ಪ್ರೀತಿ ಇಲ್ಲದ ರೀತಿಯಲ್ಲಿ ತೋರಿಸಿದ್ರು ಕೂಡ ಮೇಲಿಂದ ಮೇಲೆ ತುಂಬ ಪ್ರೀತಿ ಉಂಟಾಯ್ತು. ಹಾಗೆ ಅವನು ಬಂದ ನಂತರ ಅವನು ಸರಿ ಇದ್ದಾನ ಅಂತೆಲ್ಲ ಕೇಳಿ, ಅಂದರೆ ಅವನೊಂದು ಕೇರ್ ಏನಿದೆ ಅದನ್ನು ಅವನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ, ಹುಷಾರಿದ್ದಾನಂತ ಹೇಳಿ. ಆ 2 ಬಿಸ್ಕೆಟಲ್ಲಿ 1 ಬಿಸ್ಕೆಟ್ ಅವನಿಗೆ ಕೊಟ್ಟು ಎಲ್ಲ ಅಂದರೆ ಪ್ರೀತಿ ಉಂಟು, ಬಟ್ ಹೇಗೆ ತೋರಿಸೋದಂತ ಗೊತ್ತಾಗೋದಿಲ್ಲ, ಮಕ್ಕಳಲ್ವ. ಹಾಗೆ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. 1 ಗಂಟೆ ಅಂತೂ ತುಂಬಾ ಟೆನ್ಸ್ಡ್ ಇದ್ವಿ ಎಲ್ಲರೂ ಕೂಡ. ಹೊರಗೆ ಬಂದ ನಂತರ ಅಂತೂ ಈಗ ಡಬಲ್ ಜಾಗ್ರತೆ ಮಾಡುವಂಥದ್ದು, ಎಲ್ಲಿ ಯಾರನ್ನ ಬಾತ್ರೂಮಲ್ಲಿ ಲಾಕ್ ಮಾಡ್ತಾನೆ ಅಥವಾ ಯಾರನ್ನ ರೂಮಲ್ಲಿ ಲಾಕ್ ಮಾಡ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈವನ್ ಮೇಯ್ನ್ ಡೋರ್ಸ್ ಕೂಡ ಹಾಗೆಯೇ, ಎಲ್ಲಿಯಾದರೂ ಲಾಕ್ ಮಾಡಿದರೆ ಅನ್ನೋವಂಥದ್ದು ನಮಗೆ ತುಂಬ ಹೆದರಿಕೆ ಇವಾಗ. ಯಾಕೆಂತ ಹೇಳಿದರೆ ಹೇಳಿದ್ದು ಕೂಡ ಅರ್ಥ ಆಗೋದಿಲ್ಲ. ಮತ್ತು ಅಷ್ಟು ಚಿಕ್ಕ ಮಗುವಿಗೆಲ್ಲ ನಾವು ಹೇಳಿದರು ಅಥವಾ ಹೊಡೆದ್ರು ಎಂತ ಮಾಡಿದ್ರು ಅದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಜಾಗ್ರತೆಯನ್ನು ನಾವು ಮಾಡಬೇಕಷ್ಟೇ. ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳಿದ್ದಾರೆ ಆದರೆ ಜಾಗ್ರತೆ ಮಾಡಿ. ಸ್ಪೆಷಲಿ ಈ ಹಂಚಿನ ಮನೆಯಲ್ಲಾದರೆ ಮೇಲಿಂದ ಇಳಿದು ಹೋಗಿ ಆದರೂ ತಗೊಂಡು ಬರ್ಬೋದು ಹೊರಗೆ. ಬಟ್ ಟೆರೆಸ್ ಮನೆಯಲ್ಲಿ ಎಲ್ಲಾದರೆ ತುಂಬ ಕಷ್ಟ. ವಿಂಡೋಸ್ ಓಪನ್ ಇಡ್ಬೋದು, ಬಟ್ ನನಗೆ ಕ್ರೀಮ್ ಮೆಲ್ಟ್ ಆಗ್ತದೆ ಅಂತ ಹೇಳಿ ನಾನು ಇಡೋದಿಲ್ಲ. ಕೆಲಸ ಮಾಡುವಾಗ ಅವನು ಮಲಗಿದಾಗ ಮಾಡುವಂಥದ್ದು ಅಥವಾ ಅವನನ್ನು ಹೊರಗಿಟ್ಟೆ ಕೆಲಸ ಮಾಡುವಂಥದ್ದು. ಹಾಗೆ ಗ್ರಾಚಾರ ಅಂತ ಹೇಳ್ತಾರಲ್ಲ, ಹಾಗೆ ಆದಂಥದ್ದು ಇದು. ಇಲ್ಲಿ ಹಸ್ಬೆಂಡ್ ಸ್ವಲ್ಪ ಕ್ಯಾಶ್ಯೂಸನ್ನು ತಗೊಂಡು ಬಂದಿದ್ದರು, ಅರ್ಜೆಂಟಿಗೆ ಮಾಯಿಶ್ಚರ್ ತೆಗಿಲಿಕ್ಕಿತ್ತು ಅಂತ ಹೇಳಿ. ಕ್ಯಾಶ್ಯೂಸನ್ನು ಹೊರಗೆ ಇಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಗಾಳಿ ಹೋದರೆ ಅದಕ್ಕೆ ಮಾಯಿಶ್ಚರ್ ಬರ್ತದೆ. ಮತ್ತು ಕ್ಯಾಶ್ಯೂ ಫ್ಯಾಕ್ಟ್ರಿಯಲ್ಲಿ ಹೇಗೆ ಕೆಲಸ ಎಲ್ಲ ಆಗೋದು ಅಂತ ಹೇಳಿದರೆ, ಈ ರೀತಿಯಲ್ಲಿ ಕ್ಯಾಶ್ಯೂನ ಒಂದು ಟೇಬಲ್ ಮೇಲೆ ಹಾಕಿ ಗ್ರೇಡಿಂಗ್ ಮಾಡುವಂಥದ್ದು. ಒಂದು ದೊಡ್ಡ ಸೈಜ್ದು ಅಂತ ಹೇಳಿ ತೆಗಿತಾರೆ, ಇನ್ನೊಂದು ವೈಟ್ ಇರುವಂಥದ್ದು ಅಂದರೆ ಸ್ವಲ್ಪ ಚೆಂದ ಇರುವಂಥದ್ದು WS ಅಂತ ಹೇಳಿ, ಅದಕ್ಕೆ 2 ಹೆಸರು ಕೂಡ ಇದೆ. S ಅಂತ ಹೇಳಿದರೆ ಚೆಂದ ಇಲ್ಲದು, W ಅಂತ ಹೇಳಿದರೆ ವೈಟ್ ಚೆನ್ನಾಗಿರುವಂಥದ್ದು. ಮತ್ತು ಸೈಜ್ ವೈಸ್
ಮತ್ತು ಅದರ ಶೇಪ್ ವೈಸ್ ಚಂದ ನೋಡಿ ಎಲ್ಲ ಅದನ್ನು ಡಿವೈಡ್ ಮಾಡಲಿಕ್ಕಿದೆ 180 240 ಆ ರೀತಿಯಲ್ಲಿ ಅಂತ ಹೇಳಿ ಅದಕ್ಕೆ ನಂಬರ್ಸ್ ಎಲ್ಲ ಇದೆ ಆಯಿತಾ. ವೈಟ್ ಇದ್ದರೆ W240, W180 ತುಂಬ ಅಂದರೆ ಪ್ರೀಮಿಯಮ್ ಇರುವಂಥದ್ದು, ದೊಡ್ಡದು ನಮ್ಮ ಬೆರಳಷ್ಟು ಅಂದರೆ ಕೆಲವೊಮ್ಮೆ 1 ಇಂಚು 1.5 ಇಂಚಷ್ಟು ದೊಡ್ಡದಾಗಿ ಪುಷ್ಟಿ ಇರುವಂತಹ ಕ್ಯಾಶ್ಯೂಸ್ ಎಲ್ಲ ಇರ್ತದೆ. ಸೊ ಇದನ್ನೆಲ್ಲ ನಾನು ಕಲ್ತಿದ್ದೆ ಆಗ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ ಅಲ್ಪ. ನಾನು 1 ವರ್ಷ ಸಿಯೋನಿಗೆ ಪ್ರೆಗ್ನೆಂಟ್ ಇರುವಾಗ ಗ್ರೇಡಿಂಗ್ ಎಲ್ಲ ಕಲ್ತಿದ್ದೆ. ಇದು ಹೋಲ್ ಕ್ಯಾಶ್ಯೂಸಿನ ಗ್ರೇಡಿಂಗ್ ನಾನು ಹೇಳಿದಂಥದ್ದು. ಅದರಲ್ಲಿ ಕೂಡ ಚಿಕ್ಕದಕ್ಕೆ S ಮತ್ತು ತುಂಬ ಇದೆ, ಅಂದರೆ ಹೇಳಿದಷ್ಟು ಅದರಲ್ಲಿ ಡಿವೈಡ್ ಮಾಡಿದಷ್ಟು ಡಿವೈಡ್ ಆಗ್ತಾ ಹೋಗ್ತದೆ. ಕಲರ್ ವೈಸ್, ಸೈಜ್ ವೈಸ್, ಶೇಪ್ ವೈಸ್, ಮತ್ತು ಚಿಕ್ಕ ಚಿಕ್ಕ ಬಿಟ್ಸ್, ಬೇಬಿ ಬಿಟ್ಸ್ ಅದು ಅಂತ ಹೇಳಿ ತುಂಬ ಎಲ್ಲ ಇದೆ. ಹಾಗೆ ಕ್ಯಾಶ್ಯೂ ಫ್ಯಾಕ್ಟ್ರಿಲಿ ನೀವು ಯಾರಾದರೂ ಕ್ಯಾಶ್ಯೂ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದವರು ಇದ್ದೀರಾ ಅಥವಾ ಗ್ರೇಡಿಂಗ್ ಅಥವಾ ಹೌಸ್ ಪೀಲಿಂಗಿಗೆ ತಗೊಂಡೋಗೋರು ಇದ್ದೀರಾ, ಕಾಮೆಂಟ್ ಮಾಡಿ ಆಯಿತಾ. ಹಾಗೆ ಸ್ವಲ್ಪ ಇದ್ದದ್ರಿಂದ ಗೂಡು ಅಂತ ಹೇಳ್ತಾರೆ, ಗೂಡಿಗೆ ಹಾಕೋದು ಅಂತ ಹೇಳಿ, ಅಂದರೆ ದೊಡ್ಡ ಡ್ರಯರ್ ಇರ್ತದೆ ಫ್ಯಾಕ್ಟ್ರಿಯಲ್ಲಿ. ಬಟ್ ಸ್ವಲ್ಪ ಕ್ಯಾಶ್ಯೂಗೋಸ್ಕರ ದೊಡ್ಡ ಡ್ರಯರನ್ನು ನಮಗೆ ಚಾಲೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಅದರಲ್ಲಿ ಫುಲ್ಲು ಲೋಡ್ ಆಗಬೇಕು. ಹಾಗೆ ಅಂತ ಹೇಳಿ ಹಸ್ಬೆಂಡ್ ಇವತ್ತು ಸಂಜೆಗೆ ಕೊಡಲಿಕ್ಕೆ ಅರ್ಜೆಂಟಿಗಿರೋ ಕ್ಯಾಶನ್ನು ತಗೊಂಡು ಬಂದಿದ್ದರು. ಅವ್ರು ಮಂಗಳೂರು ಹೋಗಿದ್ದಾರೆ. ಹಾಗೆ ನಾನಿಲ್ಲಿ ಮಾಯ್ಶ್ಚರನ್ನು ತೆಗೆದು ಇಡ್ತಾ ಇದ್ದೇನೆ ಕರೆಂಟ್ ಇರುವಾಗಲೇ. ನನ್ನ ಮಿಷಿನಿದು ಸೈಕಲ್ ಕೂಡ ಆಗಿದೆ. ಕೆಲವುದನ್ನು ನಾನು ಕೈಯಲ್ಲಿ ವಾಶ್ ಮಾಡಿ ಹಾಕುವಂಥದ್ದು, ಹಸ್ಬೆಂಡಿದು ಮಕ್ಕಳದ್ದೆಲ್ಲ ಅಂದರೆ ತುಂಬ ಕೊಳೆ ಇರುವಂತಹ ಬಟ್ಟೆಗಳನ್ನೆಲ್ಲ ಮತ್ತು ಸ್ವಲ್ಪ ಡೆಲಿಕೇಟ್ ಬಟ್ಟೆಗಳನ್ನೆಲ್ಲ. ನಿಮ್ಮ ಮನೆಯಲ್ಲಿ ಕೂಡ ಚಿಕ್ಕ ಮಕ್ಕಳಿದ್ದಾರಾ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿ ಏನಾದರೂ ಮಕ್ಕಳು ಕುಸ್ತಿ ಮಾಡಿದಾರಾ ಅಂತ ಹೇಳಿ ಆಯಿತಾ. ನನಗೆ ಅಂದರೆ ಮುಂಚೆಯಿಂದ ಸಹ ಅನಿಸುವಂಥದ್ದು ಒಂದಲ್ಲ ಒಂದು ದಿನ ಇವನು ಈ ರೀತಿ ಏನಾದರೂ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ. ಯಾಕೆಂದರೆ ನಮ್ಮ ಸಿಯೋನ್ ಅಂದರೆ ಆ ರೀತಿಯಲ್ಲಿ ಇರಲಿಲ್ಲ. ಅವನು ತುಂಬ ಸಾಧು ಇದ್ದ, ಅಂದರೆ ಪಾಪ ಅವನು ಎಂತ ಹೇಳಿದರೆ ಸಹ ಕೇಳ್ತಿದ್ದ, ಸುಮ್ಮನೆ ಕೂತ್ಕೊಳ್ತಾ ಇದ್ದ. ಇವನು ಹಾಗೆ ಅಲ್ಲ, ಇವನು ಗಾಳಿಯ ರೀತಿಯಲ್ಲಿ ಯಾವಾಗ ಎಲ್ಲಿರ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ, ಚಿಕ್ಕದು. ಹಾಗೆ ನಾವು ಅಂದರೆ ಹಾಸ್ಪಿಟಲ್ ಹೋಗಿ ಬಂದು ಆ ಒಂದು ಸುಸ್ತಲ್ಲಿ ಆ ಒಂದು ಬ್ಯುಸಿ ಇದರಲ್ಲಿರುವಾಗ ಇವೊಂದಿಲ್ಲಿ ಮಧ್ಯದಲ್ಲಿ ಕೆಲಸ ಹಾಗೆ ಆಗಿದೆ. ಸೊ ಹಾಗೆ ಏನು ಮಾಡೋದಲ್ಲ ಚಿಕ್ಕ ಮಕ್ಕಳನ್ನು. ಹಾಗೆ ನಿಮ್ಮ ಮನೆಯಲ್ಲಿ ಹೀಗೆ ಆಗಿದ್ದರೆ ಕಾಮೆಂಟ್ ಮಾಡಿ ಆಯಿತಾ ಅಂತ. ಒಂದು ಮಗು ನಂದು. ನಿಜ ಹೇಳಬೇಕಂದ್ರೆ ನನಗಿಂತ ಜಾಸ್ತಿ ಓಡಿದ್ದು ನಮ್ಮ ನೇಬರ್ಸ್. ಅವರಿಗೆ ತುಂಬ ಹೆದರಿಕೆ ಆಯಿತು. ಅಂದರೆ ಮಗು ಒಬ್ಬನೇ ಇದ್ದಾನೆ ಕತ್ಲು ಅಂತ ಹೇಳಿ. ಅಂದರೆ ನಮಗೆ ಅಂದರೆ ನಾವು ಆದಷ್ಟು ನಾನು ಹೇಗೆ ಥಿಂಕ್ ಮಾಡೋದು ಅಂತ ಹೇಳಿದರೆ ಏನೆಲ್ಲ ಬೇರೆ ಆಪ್ಷನ್ ಉಂಟು ಅಂತ ಹೇಳಿ ನಾನು ಥಿಂಕ್ ಮಾಡ್ತಾಯಿದ್ದೆ. ಅವರು ಒಟ್ಟರಾಶಿ ಈಗ ತೆಗೆದ್ರೆ ಆಯಿತು, ಮಗು ಅಲ್ಲ ಚಿಕ್ಕ ಮಗು ಅಲ್ಲ ಅಂತ ಹೇಳಿ. ಅವರಿಗೆ ಅಂದರೆ ಕೆಲವರಿಗೆ ಅಂದರೆ ಮಕ್ಕಳಂದರೆ ತುಂಬ ಅಂದರೆ ಕೇರಿಂಗ್, ತುಂಬ ಒಂದು ಆಸೆ, ತುಂಬ ಒಂದು ಎಂತ ಹೇಳ್ತಾರೆ ಕನ್ಸರ್ನ್ ಇರುವಂಥವ್ರು ಇರ್ತಾರಲ್ವ. ಸೊ ಹಾಗೆ ಅವರಂತೂ ಓಡಿದ್ದು ಅವ್ರ ಮನೆಗೆ ಓಡೋದು ಬರೋದು. ಒಮ್ಮೆ ಇದು ತೆಕೊಂಡು ಬಂದರು ಅಂತ ಹೇಳ್ತಾರೆ, ದೊಂಟಿ ಇರ್ತದಲ್ಲ ಅದನ್ನು ಸಹ ತೆಕೊಂಡು ಬಂದರು. ಅದು ದೊಡ್ಡ ದೊಂಟಿ, ಅದು ಎಕ್ಸಾಸ್ಟ್ ಫ್ಯಾನಿಂದ ಒಳಗೆ ಹೋಗ್ತಾ ಇರಲಿಲ್ಲ. ಒಂದು ಸ್ಕ್ರೂ ಕೂಡ ನಮಗೆ ಕೈ ಕೊಡ್ತಿಲ್ಲ, ಆದರೆ ಎಕ್ಸಾಸ್ಟ್ ಫ್ಯಾನನ್ನು ಕೂಡ ತೆಗಿಲಿಕ್ಕೆ ಆಗ್ತಾಯಿತ್ತು. ಬಟ್ ಏನೋ ದೇವರ ದಯೆಯಿಂದ ದೇವರು ಒಂದು ವಾರ್ನಿಂಗ್ ಕೊಟ್ಟದಿರ್ಬೋದು, ಈ ರೀತಿ ಮಾಡ್ತಾನೆ ಅವನು ಅಂತ ಹೇಳಿ. ತುಂಬ ಕೂಗಿ ಮಕ್ಕಳಿಗೆ ಕೂಡ ಎಕ್ಸಾಷನ್ ಆಗ್ತದೆ ಅಲ್ಲ, ಹಾಗೆ ಅಂತ ಹೇಳಿರ್ಬೋದು. ಹಾಗೆ ಚಿಕ್ಕ ಮಟ್ಟದಲ್ಲಿ ಏನೋ ಒಂದು ದೊಡ್ಡದಾಗಲಿಕ್ಕಿತ್ತು, ಚಿಕ್ಕದಲ್ಲಿ ಆಗಿ ಹೋಗಿದೆ. ಮನೆ ಒಳಗೂ ಮಕ್ಕಳು ಸೇಫ್ ಅಲ್ಲ, ಮನೆ ಹೊರಗೆ ಬಿಟ್ಟರೆ ಇನ್ನೂ ಸೇಫ್ ಅಲ್ಲ. ಎಂತ ಮಾಡೋದಲ್ಲ, ಎಷ್ಟು ಅಂತ ನೋಡೋದು ಎಷ್ಟು ಅಂತ ಕಾಯೋದು ಅಂತ ಹೇಳಿ ಗೊತ್ತಾಗಲ್ಲ ಕೆಲವೊಮ್ಮೆ. ಹಾಗೆ ಇಲ್ಲಿ ಅತ್ತೆ ಹೂವಿನ ಗಿಡದ ಬುಡಕ್ಕೆ ಹೋಗಿ ಡೈಲಿ, ಅಂದರೆ ನಾನು ಆಗ ನಾಯಿಯನ್ನು ಓಡಿಸಿದ್ದೆ ನೋಡಿ. ಸೊ ಆ ನಾಯಿ ಬಂದು ಎಂತ ಮಾಡಿದೆ ಗೊತ್ತಾ, ನಾವು ತರಕಾರಿಯ ವೇಸ್ಟೆಲ್ಲ ಬಿಸಾಡ್ತಲ್ಲ, ಅದರಲ್ಲಿ ಏನು ತಿನ್ನಲಿಕ್ಕಿದೆ ಅಂತ ಹೇಳಿ ಅದನ್ನು ತಿನ್ನಲಿಕ್ಕೆ ಹೋಗುವಾಗ ದಾಸವಾಳದ ಮೊಗ್ಗು, ತುಂಬ ದಿನ ನಂತರ ಒಂದು ದಾಸವಾಳದ ಮೊಗ್ಗು ಆದದ್ದು, ಅದನ್ನೇ ಕಟ್ ಮಾಡಿಬಿಟ್ಟಿದೆ. ಸೊ ಅದೇ ನನ್ನ ಹತ್ರ ಕೇಳ್ತಾಯಿದ್ರು ಅತ್ತೆ, ಬೆಳಿಗ್ಗೆ ಸರಿ ಇತ್ತು ಏನಾಯ್ತದು ಅಂತ ಹೇಳಿ. ಹಾಗೆ ನಾನು ಹೇಳಿದೆ, ನೀವು ಹೋದಾಗ ನಾಯಿ ಬಂದಿತ್ತು, ಆ ನಾಯಿಯೇ ಕಟ್ ಮಾಡಿದ್ದು ಅಂತ ಹೇಳಿ. ನಾನು ಬ್ಯುಸಿ ಇದ್ದೆ ಅಂತ ಹೇಳ್ತಾ ಇದ್ದೆ ಅಲ್ಲ ನೋಡಿ. ಈ ರೀತಿಯ ಕ್ಯಾಶ್ಯೂದು ಒಂದು ಸ್ಯಾಂಪಲ್ ಪ್ಯಾಕೆಟ್ಸನ್ನು ಮಾಡಲಿಕ್ಕಿತ್ತು. ಅದಕ್ಕೆ ಸ್ಯಾಂಪಲ್ ಇದೆಲ್ಲ ನಾನೇ ಮಾಡಿರುವಂಥದ್ದು, ಅಂದರೆ ಫ್ಲೇವರ್ಡ್ ಕ್ಯಾಶ್ಯೂಸ್, ಅಂದರೆ ಫುಲ್ ಹೈಜಿನಿಕಲ್ಲಿ ನಾವೇ ಮಾಡ್ತಾ ಇರುವಂಥದ್ದು, ಮನೆಯಲ್ಲಿ ಈಗ ಸದ್ಯಕ್ಕೆ ಮಾಡಿರುವಂಥದ್ದು. ಇದಕ್ಕೆಲ್ಲ ಮೆಷಿನರೀಸ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಬಟ್ ಇದು ನಮ್ಮ ಈಗ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಟ್ಟಿಗೆ 4 ಫ್ಲೇವರ್ಸ್ ಇದೆ. ಒಂದು ಕಾಜು ವೇದ ಪೆರಿ ಪೆರಿ ಕ್ಯಾಶ್ಯೂಸ್, ಇನ್ನೊಂದು ಕಾಜು ವೇದ ಗೋಲ್ಡನ್ ಜಿಂಗ್ ಅಂತ ಹೇಳಿ, ಇನ್ನೊಂದು ಕಾಜು ವೇದದ ಚಾಕ್ಲೇಟ್ ಕೋಟೆಡ್ ಕ್ಯಾಶ್ಯೂಸ್, ಮತ್ತು ಇನ್ನೊಂದು
ಕಾಜು ವೇದದ್ದೇ ಹನಿ ಮತ್ತು ಪೆಪ್ಪರ್ ಫ್ಲೇವರ್ ಇರುವಂಥದ್ದು. ಹೀಗೆ 4 ವೇರಿಯಂಟ್ಸನ್ನು ನಾವು ನಮ್ಮ ವೆಬ್ಸೈಟ್ನಲ್ಲಿ ಲಾಂಚ್ ಮಾಡಿದ್ದೇವೆ. ಸೊ ಇದು ಏನಂತ ಹೇಳಿದರೆ ಫ್ರೆಶ್ ಕ್ಯಾಶ್ಯೂಸಿಗೆ ಹೆಲ್ದಿ ವೇಯಲ್ಲಿ ಮಸಾಲವನ್ನು ಕೋಟ್ ಮಾಡಿ ಮಾಡುವಂಥದ್ದು. ಅಂದರೆ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಹಾಗೂ ಸ್ವಲ್ಪ ಕೂಡ ಆಯಿಲ್, ಝೀರೋ ಆಯಿಲ್, ಏರ್ ಫ್ರೈಯರಲ್ಲಿ ಮಾಡುವಂಥದ್ದು. ಹಾಗಾಗಿ ಝೀರೋ ಆಯಿಲ್ ಇರುವಂತಹ ಕ್ಯಾಶ್ಯೂಸ್, ಮತ್ತು ಡೈಲಿ ಯೂಸಿಗೆ ನಿಮಗೆ ಯೂಸ್ ಆಗುವಂತಹ ಕ್ಯಾಶ್ಯೂಸ್, ಮಕ್ಕಳಿಗೆ ಕೊಡಲಿಕ್ಕಿರುವಂತಹ ಕ್ಯಾಶ್ಯೂಸ್, ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ, ಮತ್ತು ಝೀರೋ ಕೊಲೆಸ್ಟ್ರಾಲ್ ಇರುವಂಥದ್ದು ಕ್ಯಾಶ್ಯೂಸಲ್ಲಿ. ಹಾಗಾಗಿ ತುಂಬ ಒಂದು ಪವರ್ಫುಲ್ ನಟ್ ಅಂತ ಹೇಳ್ಬೋದು ಕ್ಯಾಶ್ಯೂ ನಟ್ಟನ್ನು. ಹಾಗೆ ಇದೆಲ್ಲ ನಮ್ಮ ಒಂದು ಏನು ಹೊಸದಾಗಿ ಲಾಂಚ್ ಮಾಡಿರುವಂತಹ ನಮ್ಮ ಫ್ಯಾಕ್ಟ್ರಿ ಹೆಸರು ಡಿವೈನ್ ಕ್ಯಾಶ್ಯೂ ಅಂತ ಹೇಳಿ, ಡಿವೈನ್ ಕ್ಯಾಶ್ಯೂ ಇಂಡಸ್ಟ್ರಿಯ ಒಂದು ಕಾಜು ವೇದ ಅಂತ ಹೇಳಿರುವಂತಹ ವೆಬ್ಸೈಟ್ನಲ್ಲಿ ನಿಮಗೆ ಅವೈಲೇಬಲ್ ಇರ್ತದೆ. ನೀವು ಕಾಜು ವೇದ ಅಂತ ಹೇಳಿ ಗೂಗಲಲ್ಲಿ ಹಾಕಿದರೆ ಕೂಡ ನಿಮಗೆ ವೆಬ್ಸೈಟ್ ಸಿಗ್ತದೆ. ಹಾಗೂ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಲಿಂಕ್ಸನ್ನು ಕೊಟ್ಟಿರ್ತೇನೆ, ಈ ಒಂದು ವೆಬ್ಸೈಟ್ನ ಲಿಂಕನ್ನು, ಅಲ್ಲಿಂದ ಕೂಡ ನಿಮಗೆ ಆರ್ಡರ್ ಮಾಡ್ಬೋದು. ಸೊ ಹೀಗಂದರೆ ಇನ್ನೂ ಕೂಡ ನಮಗೆ ವೇರಿಯಂಟ್ಸನ್ನು ತರಲಿಕ್ಕಿದೆ, ಬಟ್ ಅರ್ಲಿ ಇರೋದ್ರಿಂದ ಇನ್ನೂ ಕೂಡ ನಾವು ಅದರ ಮೇಲೆ ವರ್ಕನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂದು ಫ್ಲೇವರ್ ಮಿಸ್ಸಿಂಗ್ ಇದೆ, ಬಟ್ ಈಗ ಆಲ್ರೆಡಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಆಗಿದೆ. ಅಲೋಷಿಯಸ್ ಕಾಲೇಜ್ ಏನಿದೆ ನಮ್ಮ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜ್, ಅಲ್ಲಿ ಇದ್ದಂಥದ್ದು ಇದರ ಒಂದು ಪ್ರಾಡಕ್ಟ್ ಲಾಂಚ್ ಹಾಗೂ ವೆಬ್ಸೈಟ್ ಲಾಂಚ್ ಆದಂತಹ ಪ್ರೋಗ್ರಾಮ್. ನಾನು ಪ್ರೆಗ್ನೆಂಟ್ ಇದ್ದದ್ರಿಂದ ನಾನು ಹೋಗಲಿಲ್ಲ. ನನಗೆ ಹೋಗಬೇಕಂತ ತುಂಬ ಆಸೆ ಇತ್ತು, ಬಟ್ ಅಷ್ಟು ದೂರ ಟ್ರಾವೆಲ್ ಮಾಡಿ ಈ ಮಗುವನ್ನು ಇಟ್ಕೊಂಡು ಅವನು ಎಲ್ಲಿ ಓಡ್ತಾನೆ ಅಂತ ಹೇಳಿ ಗೊತ್ತಾಗೋದಿಲ್ಲ, ಹಾಗೆ ನಾನು ಹೋಗಲಿಲ್ಲ. ಸೊ ಇದು ನಮ್ಮ ಹೊಸ ಬ್ರ್ಯಾಂಡ್ ಕಾಜು ವೇದ ಅಂತ ಹೇಳಿ. ಈ ಒಂದು ಪ್ರಾಜೆಕ್ಟ್ನ ಹಿಂದೆ ಹಸ್ಬೆಂಡ್ ತುಂಬ ಮನಸ್ಸಿಂದ, ಹಸ್ಬೆಂಡ್ ಆಗಿರ್ಬೋದು ಅಥವಾ ಅವರ ಒಂದು ಗ್ರೂಪಲ್ಲಿರುವಂತಹ ಮೆಂಬರ್ಸ್ ಏನಿದೆ ಅವರು ತುಂಬ ಮನಸ್ಸಿಂದ ಇದರಲ್ಲಿ ಅಂದರೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ. ಹಾಗಾಗಿ ತುಂಬ ಬ್ಯುಸಿ ಇದ್ದಂಥದ್ದು. ಲಾಸ್ಟ್ ಫ್ಯೂ ವೀಕ್ಸಿಂದ ಅಂದರೆ 200 ಪ್ಯಾಕೆಟ್ಸ್ ಆಫ್ ಆ ರೀತಿಯ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ನಲ್ಲಿ ನಾವು ಸ್ಯಾಂಪಲನ್ನು ಕೊಟ್ಟಿದ್ವಿ ಅಲ್ಲ, ಅಂಥದ್ದು 200 ಪ್ಯಾಕೆಟ್ಸ್ ಮಾಡಲಿಕ್ಕಿತ್ತು. ಅದನ್ನು ಮಾಡಲಿಕ್ಕೇ ಒಂದು ಹತ್ರ 12 ಗಂಟೆ 1 ಗಂಟೆ ರಾತ್ರಿವರೆಗೆ ಆಗಿಬಿಟ್ಟಿದೆ ನಮಗೆ. ಹಾಗೆ ಸೊ ಅದನ್ನೆಲ್ಲ ರೆಡಿ ಮಾಡಬೇಕಲ್ವ. ಈ ಒಂದು 4 ಕ್ಯಾಶ್ಯೂ ನಟ್ಸ್ ಇದೇನಿದೆ ಆ ಒಂದು ಸ್ಯಾಂಪಲ್, ಈ ರೀತಿಯ ಒಂದು ಕಾರ್ಡ್, QR ಕೋಡ್ ಇರುವಂತಹ ಒಂದು ಕಾರ್ಡ್ನ ಜೊತೆಗೆ ನಮ್ಮ ಒಂದು ಮೋಟೋ ಏನಿದೆ ಅದರ ಬಗ್ಗೆ ಇರುವಂತಹ ಒಂದು ಪೇಪರನ್ನು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಂಥದ್ದು ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ. ಇದು ನಮ್ಮ ಪ್ರಾಡಕ್ಟ್ ಲಾಂಚ್ ಇದ್ದಂಥ ಒಂದು ದಿನದ ಕ್ಲಿಪ್ಪಿಂಗ್. ನಮ್ಮದೇ ಫ್ಯಾಕ್ಟ್ರಿ ಇರೋದ್ರಿಂದ ನಮ್ಮ ಫ್ಯಾಕ್ಟ್ರಿಯಲ್ಲಿಯೇ ಕಟ್ಟಾಗಿ ಪ್ರೊಸೆಸಿಂಗ್ ಆಗಿ ಇಲ್ಲಿಯೇ ಪ್ಯಾಕ್ ಆಗಿ ಪ್ಯಾನ್ ಇಂಡಿಯಾ ಡೆಲಿವರಿ ಇರುವಂಥದ್ದು. ಸೊ ಹಾಗಾಗಿ ನಿಮಗೆ ನಂಬಿಕೆಯಿಂದ ಪರ್ಚೇಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ಹೀಗೇ ಕ್ಯಾಶ್ಯೂ ನಟ್ ಕೊಟ್ಟರೆ ತಿನ್ನದೇ ಇರುವಂಥ ಮಕ್ಕಳು ಎಲ್ಲರೂ ಸಾಮಾನ್ಯವಾಗಿ ತಿಂತಾರೆ, ಯಾಕೆಂದರೆ ಕ್ಯಾಶ್ಯೂ ನಟ್ ತುಂಬಾ ಒಂದು ಹೆಲ್ದಿ ಹಾಗೂ ಟೇಸ್ಟಿಯಾಗಿರುವಂಥ ನಟ್. ಬಟ್ ಚಾಕ್ಲೇಟ್ ಕೋಟೆಡ್ ಕ್ಯಾಶ್ಯೂಸ್ ಅಥವಾ ಈ ರೀತಿ ಮಸಾಲ ಕೋಟೆಡ್ ಕ್ಯಾಶ್ಯೂಸ್, ಅದರಲ್ಲಿ ಜಿಂಜರ್ ಇದು ಗುಡ್ನೆಸ್ ಇರುವಂಥದ್ದು. ಅಂದರೆ ಎಲ್ಲದೂ ಕೂಡ ಹೆಲ್ದಿ ವರ್ಷನಲ್ಲಿ ಮಾಡಿರೋದ್ರಿಂದ ಗುಡ್ನೆಸ್ ಆಫ್ ಜಿಂಜರ್, ಗುಡ್ನೆಸ್ ಆಫ್ ಪೆಪ್ಪರ್ ಇರುವಂತಹ ಈ ಒಂದು ಮಸಾಲ ಇರೋದ್ರಿಂದ ಮಕ್ಕಳಿಗಾಗಿರ್ಬೋದು, ಏಜ್ಡ್ ಪೀಪಲ್ ಆಗಿರ್ಬೋದು, ಯಾರಿಗೆ ಬೇಕಾದರೂ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ಇದು ನಮ್ಮ ಒಂದು ಪ್ರಾಡಕ್ಟ್ ಲಾಂಚ್ ಆದಂತಹ ಒಂದು ದಿನದ ಕ್ಲಿಪ್ಪಿಂಗ್ ಆಯಿತಾ. ನಿಮಗೆ ಯಾರಿಗಾದರೂ ಆರ್ಡರ್ ಮಾಡಲಿಕ್ಕಿದ್ರೆ ಕಾಜು ವೇದ ವೆಬ್ಸೈಟ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸೊ ಅಲ್ಲಿಂದ ನೀವು ಈ ಒಂದು ನಮ್ಮ ಪ್ರಾಡಕ್ಟ್ಸ್ ಏನಿದೆ ಇದನ್ನು ಆರ್ಡರ್ ಮಾಡ್ಬೋದು. ಹೋಮ್ ಡೆಲಿವರಿ ಕೂಡ ಇರ್ತದೆ ನಿಮಗೆ. ನೀವು ಸೇಮ್ ಫ್ಲಿಪ್ಕಾರ್ಟಲ್ಲಿ ಇಲ್ಲೇ ಯಾವ ರೀತಿಯಲ್ಲಿ ಆರ್ಡರ್ ಮಾಡ್ತೀರಲ್ಲ, ಸೊ ಹಾಗೆಯೇ ಆರ್ಡರ್ ಮಾಡುವಂಥದ್ದಾಯ್ತಾ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ವೇರ್ ಮಾಡುವಂಥ ನೈಟಿಯ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕೊಡ್ತೇನೆ ಅಂತ ಹೇಳಿ. ಇದು D/P ಅಂತ ಹೇಳಿ ಇರುವಂತಹ ಒಂದು ವೆಬ್ಸೈಟಿಂದ ನಾನು ಪರ್ಚೇಸ್ ಮಾಡಿದ್ದೆ. ಇವರ ವೆಬ್ಸೈಟ್ ಅಡ್ರೆಸ್ ಕೂಡ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಇದು ಅಂದರೆ ನಾನು ಹಣ ಕೊಟ್ಟು ತಗೊಂಡಂತಹ ನೈಟಿಗಳಾಯ್ತಾ, ಕಾಟನ್ ನೈಟಿಗಳು. ನನಗೆ ಈ ರೀತಿ ಇದು ಸ್ವಲ್ಪ ನೋಡಲಿಕ್ಕೆ ಚೆಂದ ಇರೋ ಬೋರಿಂಗ್ ನೈಟೀಸ್ ಬೇಡ. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ಹುಡುಕ್ತಾ ಇದ್ದಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದಂಥದ್ದು ಸ್ಮಾಲ್ ಬಿಸ್ನೆಸ್ ಓನರ್ ಆಯಿತು. ಇವರು ಕೇರಳದವರು, ಲೇಡಿ ಒಬ್ಬರು. ಸೊ ಇದು ತುಂಬ ಸ್ಮಾಲ್ ಬಿಸ್ನೆಸ್ ಓನರ್ ಅವರು. ಅವರ ಒಂದು ವೆಬ್ಸೈಟಲ್ಲಿ ನಾನು ಇದನ್ನು ನೋಡಿದಾಗ, ನಾನು ಅವರಿಗೆ ಮೆಸೇಜ್ ಮಾಡಿದಾಗ ಅವರು ಹೇಳಿದರು, ಅವರೊಂದು ಅಂದರೆ ನೋಡುವಾಗಲೇ ಗೊತ್ತಾಗ್ತದೆ 3000 ಫಾಲೋವರ್ಸ್ ಇರುವಾಗ ಸ್ಮಾಲ್ ಬಿಸ್ನೆಸ್ ಓನರ್ ಅವರು.
ಹಾಗೆಯೇ ನನಗೆ ಅವ್ರು ಕೇಳಿದರು, ನನಗೆ ವಿಡಿಯೋ ಮಾಡಿ ಕೊಡ್ಬೋದಾ ನೀವು, ನನಗೆ ಕೂಡ ಹೆಲ್ಪ್ ಆಗ್ತದೆ, ಅವರಿಗೆ ಕೂಡ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಅಲ್ವಾ. ಕೇರಳದವರು ಹೇಗಿದ್ದರೂ ಕೂಡ ಬೈ ಮಾಡ್ತಾರೆ, ಬಟ್ ಕರ್ನಾಟಕದಲ್ಲಿ ಕೂಡ ಅಂದರೆ ಬೇರೆ ಎಲ್ಲಿ ಕೂಡ ನಮಗೆ ಈ ರೀತಿದು ನೈಟಿಗಳು ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ನಿಮಗೆ ಅರೌಂಡ್ 300 ರೇಂಜಲ್ಲಿ ಸಿಗೋದಿಲ್ಲ, ತುಂಬಾ ಕಾಸ್ಟ್ಲಿ ಇರ್ತದೆ. ಹಾಗಾಗಿ ಇವರ ಒಂದು ಪೇಜಿದ್ದು ಅಂದರೆ ವೆಬ್ಸೈಟ್ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೇನೆ. ಇವರಿಗೆ ಕೂಡ ಸಪೋರ್ಟ್ ಮಾಡಿ, ಚೆನ್ನಾಗಿದೆ. ಇದು ನಾನೆಲ್ಲದೂ ಕೂಡ ಹಣ ಕೊಟ್ಟು ತೆಕ್ಕೊಂಡಿರುವಂಥದ್ದು. ಹಾಗಾಗಿ ನೀವು ಕೂಡ ಹಣ ಕೊಟ್ಟೆ ತಗೊಳ್ಬೇಕಷ್ಟೇ. ಬಟ್ ನಾನು ಅವರಿಗೊಂದು ಹೆಲ್ಪ್ ಆಗೋದಾದರೆ ಆಗಲಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಒಂದು ಸ್ಮಾಲ್ ಬಿಸ್ನೆಸ್ ಇರೋರಿಗೆ ಹೆಲ್ಪ್ ಆಗ್ತದಾದರೆ ಆಗಲಿ ಅಂತ ಹೇಳಿ ಇವರಿಗೆ ನಾನು ಒಂದು ವಿಡಿಯೋನ ಮಾಡಿ ಕೊಟ್ಟಿರುವಂಥದ್ದು. ನಿಮಗೆ ಕೂಡ ಬೇಕಾದರೆ ಈ ಒಂದು ವೆಬ್ಸೈಟಿಂದ ಪರ್ಚೇಸ್ ಮಾಡ್ಬೋದು, ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.